ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳು, ಅದೇ ರೀತಿ ರಂಜಾನ್ ಹಬ್ಬದ ಶುಭಾಶಯಗಳು. ಬಹುಶಃ ಈ ವಾರ ನಿಮ್ಮ ಜೊತೆ ಬಹಳ ಪ್ರಮುಖವಾದ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೀನಿ. ಈ ನಿಟ್ಟಿನಲ್ಲಿ ಇದು 11ನೇ ವಾರ. ಈ ಸಂದರ್ಭದಲ್ಲಿ ಸಣ್ಣ ಒಂದು ಮೆಲುಕು, ಅನೇಕ ವಿಚಾರಗಳನ್ನು ಪ್ರತಿ ಶನಿವಾರ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಈ ನಿಟ್ಟಿನಲ್ಲಿ ಈ ವಿಚಾರಗಳು ಚಿಕ್ಕಬಳ್ಳಾಪುರ ಮಟ್ಟದಲ್ಲಿ ಅನೇಕ ರಾಜಕೀಯ ವ್ಯಕ್ತಿಗಳು ಆ ವಿಚಾರಗಳನ್ನು ತೆಗೆದುಕೊಂಡು ಅವುಗಳಿಗೆ ಒಂದು ಪರಿಹಾರ ಹುಡುಕೋ ಕ್ರಮದಲ್ಲಿ ಅಥವಾ ಅಧಿಕಾರಿಗಳು ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಬಹುಶಃ ಇದೊಂದು ನನ್ನ ಮನಸ್ಸಿಗೆ ಬಹಳ ಖುಷಿಯನ್ನು ಕೊಡ್ತಾ ಇದೆ. ನನ್ನಿಂದ ವಿಚಾರ ಗೊತ್ತಾಯಿತೋ ಅಥವಾ ತಮಗೆ ಆ ವಿಚಾರ ಗೊತ್ತಾಯಿತೋ, ತಾವು ಅಭಿವೃದ್ಧಿ ಪಡಿಸ್ತಾ ಇದ್ದೀರಾ, ಅದನ್ನು ಬದಲಾವಣೆ ಮಾಡ್ತಿದ್ದೀರಾ. ಹಾಗಾಗಿ ಮೊದಲನೇದಾಗಿ ನಿಮಗೆಲ್ರಿಗೂ ನಮಸ್ಕಾರ. ಬಂಧುಗಳೇ, ಬಹಳ ಮುಖ್ಯವಾಗಿ ಇವತ್ತಿನ ವಿಚಾರ ಮತದಾನ. ಯಾವುದು ಮತದಾನ? ಯಾಕೆ ಮತದಾನ? ಈ ಮತದಾನದ ಮಹತ್ವವೇನು? ಕೇವಲ ಚುನಾವಣೆಯಲ್ಲಿ ನಾವು ಮತದಾನ ಮಾಡೋಂಥ ವ್ಯವಸ್ಥೆ ಯಾತಕ್ಕಾಗಿ ಬಂದಿದೆ? ಇದರಿಂದ ಆಗೋ ಬದಲಾವಣೆ ಆದರೂ ಏನು? ಇದು ನಾವು ತಿಳ್ಕೊಬೇಕಾಗಿದೆ. ಕಾರಣ ಇಷ್ಟೇ. ಹೋಗ್ತಾ ಹೋಗ್ತಾ ಈ ವಿಚಾರವನ್ನು ತಿಳಿಸ್ತೀನಿ. ಮೊದಲನೇದಾಗಿ ಮತದಾನ ಅಂತಂದರೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತದ ಪ್ರತಿಯೊಬ್ಬ ನಾಗರಿಕ 18 ವರ್ಷ ಪೂರ್ಣಗೊಂಡ ನಂತರ ಮತದಾನದ ಹಕ್ಕನ್ನು ಪಡಿತಾನೆ. ಈ ಮತದಾನದ ಹಕ್ಕಿನ ಮಹತ್ವ ಭಾಳ ಅರ್ಥಗರ್ಭಿತವಾಗಿ ಹೇಳಬೇಕು ಅಂತಂದರೆ, ಯಾವ ವ್ಯಕ್ತಿಯನ್ನು ಸಾರ್ವಜನಿಕ ಸೇವೆಗಾಗಿ, ಆಡಳಿತಕ್ಕಾಗಿ ಅಲ್ಲ, ನಾಯಕತ್ವಕ್ಕಾಗಿ ಅಲ್ಲ, ಜನರ ಸೇವೆ ಮಾಡಲು ಸೂಕ್ತವಾದ ಅಭ್ಯರ್ಥಿಯನ್ನು ನೀವು ನೀಡುವಂಥ ಮತ ಮೂಲಕ ಆಯ್ಕೆ ಮಾಡೋಂಥ ಪ್ರಕ್ರಿಯೆ. ಸಾಮಾನ್ಯವಾಗಿ ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಚುನಾವಣೆ ಒಂದು ಮತದಾನ ಅಂತಂದರೆ ಒಂದು ದುರ್ವ್ಯವಸ್ಥೆಯಾಗಿ ಕೂಡಿದೆ. ಜಾತಿ ಮೇಲೆ, ಧರ್ಮದ ಮೇಲೆ, ಪಕ್ಷದ ಮೇಲೆ, ಇನ್ಯಾವುದೋ ಇತರ ವಿಚಾರಗಳ ಮೇಲೆ, ಹಣದ ಮೇಲೆ, ಕುಲಬಾಂಧವರ ಮೇಲೆ, ಹೀಗೆ ಅನೇಕ ರೀತಿಯಾಗಿ ಮತ ವಿಭಾಗಣೆ ಆಗಿದೆ. ಸಾಮಾನ್ಯವಾಗಿ ನಾನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಡೆಯತಕ್ಕಂಥ TAPMC ಚುನಾವಣೆ, APMC ಚುನಾವಣೆ, PLD ಬ್ಯಾಂಕ್ ಚುನಾವಣೆ, DCC ಬ್ಯಾಂಕ್ ಚುನಾವಣೆ, ಮೊನ್ನೆ ನಡೆದಂಥ KMF ಚುನಾವಣೆ, ಇವುಗಳ ಅಭ್ಯರ್ಥಿಗಳನ್ನು ನಾವು ನೋಡಿದಾಗ ಬಹುಶಃ ಆ ಕ್ಷೇತ್ರಕ್ಕೂ ಅವ್ರಿಗೂ ಯಾವುದೇ ರೀತಿ ಸಂಬಂಧನೇ ಇರಲ್ಲ. ಅಂಥವ್ರು ಚುನಾವಣೆಗೆ ಸ್ಪರ್ಧಿಸ್ತಾರೆ. ಅಂಥ ಸ್ಪರ್ಧಂಥ ಸಮಯದಲ್ಲಿ ನಾವು ಮತದಾನ ಮಾಡ್ತಾಯಿದ್ದೀವಿ. ಅಂದರೆ ಯಾವ ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ನಾವು ಮತದಾನ ಮಾಡಬೇಕಾಗಿತ್ತೋ ಆ ವ್ಯವಸ್ಥೆಯನ್ನು ಬಿಟ್ಟು ಬೇರೆ ವಿಚಾರಗಳಿಗೆ ನಾವು ಮತದಾನ ಮಾಡ್ತಾಯಿದ್ದೀವಿ. ಇದು ಮೊದಲನೇದು ತೊಂದರೆ. ಬಂಧುಗಳೇ, ನಾನು ಕಳೆದ ಒಂದು 4-5 ದಿನಗಳಿಂದ ಇದನ್ನು ರಿಸರ್ಚ್ ಮಾಡಿ ನೋಡ್ತಾ ಇದ್ದಾಗ ಕೇವಲ 2023 ಕರ್ನಾಟಕದ ವಿಧಾನಸಭಾ ಚುನಾವಣೆಗೆ 630 ಕೋಟಿ ರೂಪಾಯಿ ಖರ್ಚಾಗಿದೆ. 2024ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ 1 ಲಕ್ಷಕ್ಕೂ ಅಧಿಕ ಹಣವನ್ನು ಚುನಾವಣೆಗೆ ಖರ್ಚು ಮಾಡ್ತಾಯಿದೆ. ಈ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ನಮ್ಮ ಆಯ್ಕೆ ಪ್ರಕ್ರಿಯೆ, ನಮ್ಮ ಅಭಿವೃದ್ಧಿಯನ್ನು ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ. ಮತದಾನ ಆಗೋದ್ಮೇಲೆ ಎಲ್ಲಾದರೂ ಮೈಕ್ ಎತ್ಕೊಂಬಂದು ಯಾರಾದರೂ ಮೀಡಿಯಾದವ್ರು ಕೇಳಿದ್ರೆ, ನೀರು ಬರ್ತಾಯಿಲ್ಲ, ಚರಂಡಿ ಸರಿ ಇಲ್ಲ, ರಾಜಕಾಲುವೆ ಸರಿ ಇಲ್ಲ, ಕುಡಿಯೋಕ್ಕೆ ನೀರು ಬಿಡ್ತಾಯಿಲ್ಲ, ಎತ್ತಿನ ಹೊಳೆ ತರ್ತಾಯಿಲ್ಲ, ಚರಂಡಿ ನೀರು ಬಿಟ್ಟಿದ್ದಾರೆ, HNVL ನೀರು ಬಿಡ್ತಿದ್ದಾರೆ, 3ನೇ ಹಂತ ಶುದ್ಧೀಕರಣ ಮಾಡ್ತಿಲ್ಲ, ಮಾರ್ಕೆಟ್ ಇಲ್ಲ, APMC ಇಲ್ಲ, ಫ್ಲವರ್ ಮಾರ್ಕೆಟ್ ಇಲ್ಲ, ನೀರಾವರಿ ವ್ಯವಸ್ಥೆ ಇಲ್ಲ, ಕೃಷಿ ಮಾರ್ಕೆಟ್ ಇಲ್ಲ, ಸರಿಯಾದ ಬೆಂಬಲ ಬೆಲೆ ಸಿಗ್ತಾಯಿಲ್ಲ, ಕಮಿಷನ್ ದಂಧೆ, ಸಬ್ ರಿಜಿಸ್ಟ್ರಲ್ ಡೀಲಿಂಗು, AC ಕೋಟಲ್ ಡೀಲಿಂಗು, ಹೀಗೆ ಅನೇಕ ವಿಚಾರಗಳನ್ನು ಚುನಾವಣೆ ಆದ ನಂತರ ಮಾತಾಡ್ತೀವಿ. ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲವನ್ನು ಬದಿಗೊತ್ತಿ ನಮ್ಮ ಜಾತಿಯವನು ನಿಂತಿದ್ದಾನ, ನಮ್ಮ ಜಾತಿಯವನಿಗೆ ಓಟ್ ಹಾಕೋದ, ಓಟ್ಗೆ ಎಷ್ಟು ಕೊಡ್ತಾ ಇದ್ದಾರೆ, ನಮ್ಮ ಮನೇಲಿ 3 ಓಟ್ ಇದೆ, 3 ಜನ ಕ್ಯಾಂಡಿಡೇಟ್ಸ್ ಕೊಟ್ಟರೆ 3 ಜನಕ್ಕೆ ಎಷ್ಟು ಓಟ್ ಹಾಕೋಣ. ಸೊ ಇದನ್ನು ಚುನಾವಣೆ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಬೇಕಾಗಿರೋ ವಿಚಾರ ಬಿಟ್ಟು
ಚುನಾವಣೆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಜಾತಿಯವನ್ನ ಓಟ್ ಎಷ್ಟು ಕೊಡ್ತಾರೆ, ನಾವು ಯಾರಿಗೆ ಹಾಕಬೇಕು, ನಮ್ಮ ಜಮೀನು ಎಲ್ಲಿ ಉಳಿಸ್ಕೊಬೇಕು, ನಮ್ಮ ಜಮೀನು ಇವ್ರ ಹತ್ರ ಇದೆ, ನಾನು ಈ ಎಮ್ ಎಲ್ ಎ ಹತ್ರ ಇದ್ದರೆ ನಮ್ಮ ಜಮೀನು ಉಳಿತದೆ, ನಾನು ಈ ಎಂ ಪಿ ಹತ್ರ ಇದ್ದರೆ ನನ್ನ ರಿಯಲ್ ಎಸ್ಟೇಟ್ ಚೆನ್ನಾಗಾಗುತ್ತೆ. ಈ ವ್ಯವಸ್ಥೆ ಮೇಲೆ ಚುನಾವಣೆಗಳು ನಡೀತಾ ಇದೆ. ಚುನಾವಣೆ ಆದ ನಂತರ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಜ್ಞಾನೋದಯ ಆಗಿಬಿಡ್ತದೆ. ಆಗಿದ ತಕ್ಷಣ ಏನು ಮಾಡ್ತೀವಿ ಅಂತಂದರೆ, ನೀರು ಬರ್ತಾ ಇಲ್ಲ, ಎಮ್ ಎಲ್ ಎ ಸರಿ ಇಲ್ಲ, ಯಾವುದೇ ಯೋಜನೆಗಳು ತರ್ತಾ ಇಲ್ಲ, ಎಂ ಪಿ ಸರಿ ಇಲ್ಲ. ಸ್ವಾಮಿ, ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಅವರನ್ನು ಸ್ವತಂತ್ರವಾಗಿ ಕೆಲಸ ಮಾಡೋಂಥ ಶಕ್ತಿ ನಾವು ಕೊಟ್ಟಿದ್ದೀವ? ಎಷ್ಟು ನೈತಿಕತೆಯಲ್ಲಿ ನಾವು ಮತದಾನ ಮಾಡಿದ್ದೀವಿ? ಯಾವುದನ್ನು ನಾವು ಪ್ರಶ್ನೆ ಮಾಡಲಿಕ್ಕೆ ಹೊರಟಿದ್ದೀವಿ, ಅದನ್ನು ನಾವು ಚುನಾವಣೆ ಮುಂಚೆ ಅವ್ರ ಗಮನಕ್ಕೆ ತಂದಿದ್ರಾ? ಚುನಾವಣಾ ಸಂದರ್ಭದಲ್ಲಿ ಅವರು ಮತದಾನ ಕೇಳಲಿಕ್ಕೆ ಬಂದಾಗ, ಇಲ್ಲ ಸ್ವಾಮಿ ನೀವು ಎತ್ತಿನ ಹೊಳೆ ತರಬೇಕು, 3ನೇ ಹಂತದ ಶುದ್ಧೀಕರಣ ಮಾಡಬೇಕು, ನಮಗೆ ರೈಲ್ವೆ ಕೋಚ್ ಬೇಕು, ನಮಗೆ ನೀರಾವರಿ ಸಮಸ್ಯೆ ಇದೆ, ಇಲ್ಲೊಂದಷ್ಟು ಫ್ಯಾಕ್ಟ್ರಿಗಳು ಬೇಕು, ಇಲ್ಲಿಂದ ನಮ್ಮ ವಿದ್ಯಾರ್ಥಿಗಳು ಶಿಕ್ಷಣ ಬೇಕು, ಒಳ್ಳೆ ಮೆಡಿಕಲ್ ಕಾಲೇಜ್ ಆಗಬೇಕು, ಒಳ್ಳೆ ಶಿಕ್ಷಣ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು, ಸರ್ಕಾರಿ ಹಾಸ್ಪಿಟ್ಲ್ಗಳಾಗಬೇಕು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಓಪನ್ ಆಗಬೇಕು, ಅಥವಾ ನಮ್ಮೂರಲ್ಲಿರ್ತಕ್ಕಂಥ ಗ್ರಂಥಾಲಯಗಳು ಓಪನ್ ಆಗಬೇಕು, ನಮ್ಮೂರಲ್ಲಿರೋ ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗಬೇಕು, ಅಂಗನವಾಡಿ ಅಭಿವೃದ್ಧಿ ಆಗಬೇಕು, ಕೊಳಚೆ ನೀರು ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಈ ವಿಚಾರವಾಗಿ ನಾವು ಯಾವತ್ತೂ ಕೂಡ ಮತದಾನಕ್ಕೆ ಬಂದಂಥ ಅಭ್ಯರ್ಥಿಗಳನ್ನ ನಾವು ಪ್ರಶ್ನೆ ಮಾಡಲ್ಲ. ಚುನಾವಣೆ ಆಗಿ ಗೆದ್ದ ನಂತರ ಮತದಾನ ಮಾಡಿದ್ದೀವೋ ಬಿಟ್ಟಿದ್ದೀವೋ ಪ್ರಶ್ನೆಗಳ ಮಾತ್ರ ನಾವು ಸುರಿಮಳೆ ಮಾಡ್ತಾಯಿದ್ದೀವಿ. ಇದರಲ್ಲಿ ದೇಶದ ಭವಿಷ್ಯ, ಸಾಮಾಜಿಕ ಪ್ರಜ್ಞೆ ಇವೆಲ್ಲವನ್ನು ನಾವು ಯೋಚನೆ ಮಾಡಬೇಕಾದಾಗ, ಮೊದಲನೇದಾಗಿ ಮುಂಬರುವ ಚುನಾವಣೆಯಲ್ಲಿ ಇದುವರೆಗೂ ಏನಾಗಿದೆ ನನಗೆ ಗೊತ್ತಿಲ್ಲ, ಅಟ್ಲೀಸ್ಟ್ ಈ ಹೊಸ ವರ್ಷ ನಮ್ಮ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಕ್ಷೇತ್ರಕ್ಕೆ ಮತ್ತೊಂದು ಕೊಡುಗೆಯಾಗಿ, ಈಗ ಬರ್ತಕ್ಕಂಥ ಯಾವುದೇ ಚುನಾವಣೆಯಲ್ಲಿ ಆ ಚುನಾವಣೆ ಅಭ್ಯರ್ಥಿ ಆ ಕ್ಷೇತ್ರಕ್ಕೆ ಸಮರ್ಥನಿದಾನ, ಮೊದಲು ಅದನ್ನು ನೋಡಿ. ಹಣ, ಐಶ್ವರ್ಯ, ಮನೆ, ಅಂತಸ್ತಿಕೆ ಮತ್ತೊಂದು ಬೇಡ. ಆ ವ್ಯಕ್ತಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದೇ ಆದರೆ ನಮ್ಮ ಕ್ಷೇತ್ರ ವ್ಯಾಪ್ತಿಯ ಕೆಲಸಗಳನ್ನು ಅವನು ಮಾಡ್ತಾನ, ಆ ಸಂಘ ಸಂಸ್ಥೆಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾನ, ಆ ZPಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾನ, TPಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾನ, MLAಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾನ, ಇವೆಲ್ಲವುಗಳನ್ನು ನಾವು ನೋಡಿ ಮತದಾನ ಹಾಕಬೇಕು. ಮತದಾನ ಅಂತಕ್ಕಂಥದ್ದು ಬುದ್ಧಿವಂತರು, ಸಮಾಜ ಸೇವಕರನ್ನೆಲ್ಲ, ಸಾಮಾಜಿಕ ಸಾರ್ವಜನಿಕರ ಸೇವೆ ಸಲ್ಲಿಸುವಂಥ ವ್ಯಕ್ತಿನ ಆಯ್ಕೆ ಮಾಡಬೇಕು. ಯಾವಾಗ ನಾವು ಚುನಾವಣೆಗಳಲ್ಲಿ ನನ್ನ ಜಾತಿಯವನು, ನನಗೆ ಹಣ ನೀಡಿದವನು, ನನ್ನ ಕಷ್ಟಕ್ಕಾದವನು, ನನ್ನ ಸುಖಕ್ಕಾದವನು ಅಂತ ನಾವು ಮತದಾನವನ್ನು ಮಾಡಿದಾಗ ದೇಶದ ಅಭಿವೃದ್ಧಿ ಶೂನ್ಯ ಆಗ್ತದೆ, ಕ್ಷೇತ್ರದ ಅಭಿವೃದ್ಧಿಯೂ ಶೂನ್ಯ ಆಗ್ತದೆ. ಇವತ್ತು ನೋಡಿ, ನಮ್ಮ ಕರ್ನಾಟಕದಲ್ಲಿ ZP TP ಚುನಾವಣೆ ನಡೆದು 8 ವರ್ಷ ಆಯಿತು, ಕೇಳೋ ವ್ಯಕ್ತಿ ಇಲ್ಲ. ಅದೇ ರೀತಿ ಇವತ್ತು MLA MPಗಳಿಗೆ ಬಲವಾಗಿ ನಿಲ್ಲಬೇಕಾದಂಥ ಕಾರ್ಯಕರ್ತರು, ರಿಯಲ್ ಎಸ್ಟೇಟುಗಳು ಅವುಗಳಿಂದ ಹೋಗಿ MP MLAಗಳಿಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕಿದೆ. ಒಂದು MP ಕೆಲಸ ಮಾಡಿಕೊಡ್ಲಿಲ್ಲ, ಒಂದು MLA ಕೆಲಸ ಮಾಡಿಕೊಡ್ಲಿಲ್ಲ ಅಂದರೆ ಅವ್ರನ್ನ ರೋಡಲ್ಲಿ ಬೈಕೊಂಡು ಓಡಾಡಿಕೊಂಡು ಇದೆಲ್ಲ ನಿಲ್ಲಬೇಕು. MP ಅವ್ರಿಗೆ ನೀವು ನಿಮ್ಮ ಕ್ಷೇತ್ರದ ಸಮಸ್ಯೆಯನ್ನು ಹೇಳಿ, MLA ಅವ್ರಿಗೆ ನಿಮ್ಮ ಕ್ಷೇತ್ರದ ಸಮಸ್ಯೆ ಹೇಳಿ. ಯಾಕಂತಂದರೆ ಅವ್ರಿಗೆ 100 ಕೆಲಸ ಇರ್ತದೆ. ಆ ಕೆಲಸದಲ್ಲಿ ನಿಮ್ಮ ಕೆಲಸವನ್ನು ನೆನಪು ಮಾಡಿ ಅವರು ಮಾಡೋ ಕೆಲಸ ಮಾಡಲಿ. ಅದೇ ರೀತಿ ಆ MLA MPಗಳಿಗೂ ನಾನು ಹೇಳೋದಿಷ್ಟೇ, ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಆದರೆ ಅದನ್ನು ಸಾರ್ವಜನಿಕವಾಗಿ ಬಂದ್ ಮಾಡಿ, ಸಾರ್ವಜನಿಕರಿಗೆ ಸಿಗುವಂಥ ಕೆಲಸ ಆಗಲಿ. ನೀವಿಬ್ಬರು ಸಾರ್ವಜನಿಕರು ಸಿಕ್ಕದ ಸಂದರ್ಭದಲ್ಲಿ ಖಂಡಿತ ಸಮಸ್ಯೆಗಳನ್ನು ನೀವು ಈಸಿಯಾಗಿ ಟ್ರೇಸ್ ಔಟ್ ಮಾಡ್ಬೋದು. ಸೊ ಈ ಕೆಲಸ ಆಗ್ತಾಯಿಲ್ಲ. ಸೊ ನಾನು MP ಅವ್ರಿಗೂ ಅಷ್ಟೇ, ಪ್ರದೀಪ್ ಈಶ್ವರ್ ಅವ್ರಿಗೂ ಅಷ್ಟೇ, ಇಬ್ಬರನ್ನೂ ಭಾಳ ಹತ್ತಿರದಿಂದ ನೋಡಿದ್ದೀನಿ. ಖಂಡಿತ ನಮ್ಮ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗ್ತಾಯಿದೆ, ಆದರೆ ಅದು ಪ್ರಾಪರ್ ವೇಯಲ್ಲಿ ಹೋಗಲಿ. ನಾನು ಮೊದಲೇ ಹೇಳಿದ್ದೀನಿ, ಚುನಾವಣೆ ಬಂದಾಗ ನೀವಿಬ್ಬರು ಫೈಟ್ ಮಾಡಿ, ನಾನು ಬೇಡ ಅಂತಿಲ್ಲ. ಆದರೆ ಈ ಸಿಕ್ಕಿರೋ ಅವಕಾಶದಲ್ಲಿ ಪೆರೇಸಂದ್ರದ ಭಾಗದಿಂದ ಇಬ್ಬರು ಆಯ್ಕೆ ಆಗಿದ್ದೀರಾ. ಒಂದೇ ಊರಿನವರು MP MLA ಇರೋದು ತಮಾಷೆ ಅಲ್ಲ. ಸೊ ನೀವು ಮನಸ್ಸು ಮಾಡಿದ್ರೆ ನಮ್ಮ ಚಿಕ್ಕಬಳ್ಳಾಪುರವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡ್ತೀರಾ. ನೀವಿಬ್ಬರು ಮಾತಾಡಿ, ನಮ್ಮಂಥ ಕಾರ್ಯಕರ್ತರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ಚಿಕ್ಕಬಳ್ಳಾಪುರದ ಕ್ಷೇತ್ರದ ಅಭಿವೃದ್ಧಿಗಾಗಿ ನೀವಿಬ್ಬರು ಕೈ ಜೋಡಿಸಿ. ನಿಮ್ಮ ಜೊತೆ ನಾವೆಲ್ಲ ಕೈ ಜೋಡಿಸ್ತೀವಿ. ಚುನಾವಣೆ ಬರ್ತವೆ ಹೋಗ್ತವೆ, ಆದರೆ ಅಭಿವೃದ್ಧಿ ಅಂತಕ್ಕಂಥದ್ದು ನಿಮ್ಮಗಳಿಂದ ಸ್ಟಾರ್ಟ್ ಆಗಲಿ. ಮತದಾರರಿಗೆ ನಾನು ಮನವಿ ಮಾಡೋದಿಷ್ಟೇ, ಮತದಾನ ಮಾಡೋಂಥ ಸಂದರ್ಭದಲ್ಲಿ ಇನ್ನು ಮುಂದೆ ನಿಮ್ಮ ಊರಿನ ಸಮಸ್ಯೆ, ನಿಮ್ಮ ಊರು ಕೆರೆ ಸಮಸ್ಯೆ, ನಿಮ್ಮೂರು ಅಂಗನವಾಡಿ ಸಮಸ್ಯೆ, ನಿಮ್ಮೂರು ಶಾಲೆ ಸಮಸ್ಯೆ, ಇವೆಲ್ಲವನ್ನು ಪರಿಹಾರ ಮಾಡುವಂಥ ಶಕ್ತಿ ಸಾಮರ್ಥ್ಯ ಇರೋಂಥ ವ್ಯಕ್ತಿಗೆ ಮತದಾನ ಮಾಡಿ. ಇದಕ್ಕೆ ನೀವು ಕಲಿಬೇಕಾಗಿರ್ತಕ್ಕಂಥದ್ದು. ನೀವು ಮತದಾನ ಮಾಡುವಂಥ ಸಂದರ್ಭದಲ್ಲಿ, ಚುನಾವಣಾ ಸಂದರ್ಭದಲ್ಲಿ
ಒಬ್ಬ ನಿರ್ದಿಷ್ಟ ಒಳ್ಳೆ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡ್ಕೊಳ್ದೆ ಚುನಾವಣೆ ಆದ ನಂತರ ಕೇವಲ ಅದು ಮಾಡಿಲ್ಲ ಇದು ಮಾಡಿಲ್ಲ, ನಾನು ಹೋರಾಟ ಮಾಡ್ತೀನಿ, ಮುಷ್ಕರ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ ಅಂದರೆ ಅದಕ್ಕೆ ಪರಿಹಾರನೇ ಇಲ್ಲ. ಮತದಾನ ಮಾಡೋದಕ್ಕೆ ಮುಂಚೆ ನಾವು ಅವ್ರ ಜೊತೆನೇ ನಿಂತು ಹೋರಾಟ ಮಾಡಿರ್ತೀವಿ. ನಾವು ಮನೆ ಮನೆ ಹೋಗಿ ಓಟ್ ಕೇಳಿರ್ತೀವಿ. ಇವಾಗ ನಾವು ಅವ್ರ ವಿರುದ್ಧನೇ ಹೋರಾಟ ಮಾಡಿದ್ರೆ ಅಲ್ಲಿಗೆ ನಮ್ಮ ಆಯ್ಕೆನೇ ತಪ್ಪಾಗ್ತದೆ. ನಮ್ಮ ಆಯ್ಕೆ ತಪ್ಪಿದ್ಕೊಂಡು ನಾವು ನಾಯಕರನ್ನ ಬೈಕೊಂಡು ರೋಡಲ್ಲಿ ಓಡಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗಲ್ಲ. ಯಾಕಂದರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯ ಒಂದು ಬಿಟ್ಟು ಇನ್ನೆಲ್ಲನೂ ಸ್ಮಶಾನ ಆಗಿಬಿಟ್ಟಿರುತ್ತೆ. ಇವತ್ತು ಉಳಕ್ಕೆ ಸ್ಮಶಾನ ಇಲ್ಲ, ಆದರೆ ರಾಜಕೀಯ ಮಾಡೋಕ್ಕೆ ಭವ್ಯ ಬಂಗಲೆಗಳು ನಿರ್ಮಾಣ ಆಗ್ತಾಯಿದೆ. ರಾಜಕೀಯವನ್ನು ಪಕ್ಕಕ್ಕೆ ಬಿಡಿ, ಚಿಕ್ಕಬಳ್ಳಾಪುರ ಅಭಿವೃದ್ಧಿಯಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕಾಗ್ತದೆ ಅಂತಂದರೆ ಅಭಿವೃದ್ಧಿ ಕಡೆ ಗಮನ ಕೊಡಿ. ನಿಮ್ಮ ಹೊಸ ನಾಯಕರು ಹುಟ್ಟುತ್ತಾ ಇದ್ದೀರಾ, ನಿಮ್ಮಲ್ಲಿರ್ತಕ್ಕಂಥ ಆಲೋಚನೆಗಳನ್ನು MLA ಮತ್ತು MP ಅವ್ರ ಗಮನಕ್ಕೆ ತನ್ನಿ. ಅವ್ರ ಮುಖಾಂತರ ಸಿದ್ದರಾಮಯ್ಯನವ್ರನ್ನಾಗಿರ್ಬೋದು, ಮುಖ್ಯಮಂತ್ರಿಗಳನ್ನಾಗಿರ್ಬೋದು, ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳನ್ನು ಭೇಟಿ ಮಾಡಿ, ಸ್ವಾಮಿ ಈ ಕ್ಷೇತ್ರಕ್ಕೆ ನಮ್ಮದಿದು, ನಮ್ಮಲ್ಲಿ ಟೂರಿಸಮ್ ಇದೆ, ಇಂಪ್ರೂವ್ ಮಾಡಿ. ಸ್ವಾಮಿ ಈಗಾಗಲೇ ಈಶಾ ಆಗಿದೆ, ವರ್ಲ್ಡ್ ಟೂರಿಸಮ್ ಆಗ್ತಾಯಿದೆ, ಇದ್ರ ಜೊತೆ ನಮ್ಗೆ ಇಂಪ್ರೂವ್ ಮಾಡಿ. ಸ್ವಾಮಿ ಮೆಡಿಕಲ್ ಕಾಲೇಜ್ ಆಗಿ 6 ವರ್ಷ ಆಯಿತು, ಮೆಡಿಕಲ್ ಕಾಲೇಜ್ನ ಇಂಪ್ರೂವ್ ಮಾಡಿ. ಹಾಸ್ಪಿಟ್ಲ್ ಓಪನ್ ಮಾಡೋದಕ್ಕೆ ಏನು ಬೇಕೋ ಮಾಡಿ. ಸ್ವಾಮಿ ಇವಾಗ ಕೊಳಚೆ ನೀರು ಬರ್ತಾಯಿದೆ, ಆಯಿತು, ನಮಗೆ ಮಳೆಗಾಲ ಬರೋಷ್ಟೊಳಗಡೆ ಕೆರೆಗಳನ್ನು ಹೂಳೆತ್ತಿ. ನಾನು ಈ ವಿಡಿಯೋದಲ್ಲಿ ನಮ್ಮ ಮಾನ್ಯ ನವೀನ್ ಭಟ್ CEO ಅವ್ರಿಗೆ ವಂದನೆಗಳನ್ನು ತಿಳಿಸ್ತೀನಿ. ಬಟ್ ಅವ್ರಿಗೆ ಎಲ್ಲಿ ಅರಿವಾಯಿತೋ ಅಥವಾ ಯಾವ ಒಂದು ಆಲೋಚನೆ ಬಂತೋ ಗೊತ್ತಿಲ್ಲ, ಅವ್ರಿಗೆ ಆ್ಯಟ್ಸಪ್ ಹೇಳ್ತೀನಿ. ಕಾರಣ ಇಷ್ಟೇ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೀರಾವರಿ ಸಮಸ್ಯೆಯನ್ನು ಅರ್ಥಂತ ಅವರು ಅನೇಕ ಕಲ್ಯಾಣಿಗಳನ್ನು, ನೀರಿನ ಮೂಲಗಳನ್ನು ಸಂರಕ್ಷಣೆ ಮಾಡಲು ನಾಳೆಯಿಂದ 1 ತಿಂಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಇದೇ ನಾಯಕರು ಯಾರು ರಾಜಕೀಯವಾಗಿ ಎತ್ತಿನ ಹೊಳೆ ಬೇಕು, HN ವ್ಯಾಲಿ ಬೇಡ ಅಂತಿದ್ರು, ಇವರೆಲ್ಲ ನಾವು ಅವ್ರಿಗೆ ಸಹಕಾರ ಕೊಡೋಣ. ನಾನು ಸಹ ಸಹಕಾರ ಕೊಡ್ತೀನಿ. ನವೀನ್ ಭಟ್ ಅವ್ರಿಗೆ ಒಳ್ಳೆಯದಾಗಲಿ. ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅವರು ಇಟ್ಟಿರ್ತಕ್ಕಂಥ ಒಂದು ಅನಂತ ಸೇವೆಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಸರ್, ನಾವು ನಿಮ್ಮ ಜೊತೆ ಈ ಕೆಲಸದಲ್ಲಿ ಕೈ ಜೋಡಿಸ್ತೀವಿ. ಅಭಿವೃದ್ಧಿ ಆಗಲಿ. ನಮ್ಮ ಚಿಕ್ಕಬಳ್ಳಾಪುರದ ನದಿ ಮೂಲಗಳು, ಜಲಮೂಲಗಳನ್ನು ಸಂರಕ್ಷಣೆ ಮಾಡಿ. ಯಾಕೆಂತಂದರೆ ತುಂಬ ನಾವು ನೆಗ್ಲೆಕ್ಟ್ ಮಾಡ್ತಾಯಿದ್ದೀವಿ. ಸಾಮಾನ್ಯವಾಗಿ ಒಂದು ರಾಜಕಾಲುವೆಗಳನ್ನು ತೆರವುಗೊಳಿಸಿ ಕೆರೆಗಳಿಗೆ ನೀರನ್ನು ಹಾಯಿಸಿದ್ದೇ ಆದಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನನಗೆ ಗೊತ್ತಿದ್ದಂಗೆ 40% ನೀರಾವರಿ ಸಮಸ್ಯೆಯನ್ನು ಬಗೆಹರಿಸ್ಬೋದು. ಇವತ್ತು ಕೆರೆಗಳಿಗೆ ನೀರೇ ಹೋಗ್ತಾ ಇಲ್ಲ, ಕೆರೆಗಳ ಸುತ್ತು ಒತ್ತುವರಿಗಳಾಗ್ತಾ ಇದೆ. ಸೊ ಆ ಒತ್ತುವರಿ ಆಗ್ತಾ ಇರ್ತಕ್ಕಂಥ ಜಾಗವನ್ನು ತೆರವುಗೊಳಿಸಲಿಕ್ಕೆ ಅಂತಹ ಒತ್ತುವರಿ ಮಾಡಿರ್ತಕ್ಕಂಥ ನಾಯಕರು ಏನು ಮಾಡ್ತಿದ್ದಾರೆ, ಇವತ್ತು MLA MPಗಳ ಕೆಳಗಡೆ ಬಾನಿಸವಾಗಿ ಬದುಕೊಂಡು ಸೊ ಅವ್ರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಹಾಗಾಗಿ ನಾವು ಇವುಗಳನ್ನೆಲ್ಲ ಬದಲಾವಣೆ ಮಾಡಬೇಕು ಅಂದರೆ ನಮ್ಮಲ್ಲಿರ್ತಕ್ಕಂಥದ್ದು ವೋಟಿಂಗ್ ಪವರ್. ಸೊ ಹಾಗಾಗಿ ಪ್ರೀತಿಯ ಬಂಧು ಮಿತ್ರರಲ್ಲಿ ನಾನು ಕೇಳೋದಿಷ್ಟೇ, ನಿಮ್ಮ ವೋಟಿಂಗ್ ಪವರನ್ನು ಕರೆಕ್ಟಾಗಿ ಯೂಸ್ ಮಾಡಿ. ಇವತ್ತು ನೀವು ಮಾಡೋ ವೋಟು ಕೇವಲ ನಿಮ್ಮ ಜೀವನ ರೂಪಿಸೋದಂಥದ್ದಲ್ಲ, ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸೋಂಥದ್ದು. ಮತ ಹಾಕೋ ಹೊತ್ತಿನಲ್ಲಿ ನಾವು ಜಾತಿ, ಧರ್ಮ, ಹಣ, ವ್ಯಕ್ತಿನ ನೋಡಿ ಮತ ಹಾಕಿದಾಗ ಸಾಮಾಜಿಕ ರಾಜಕೀಯ ಸೇವೆ ಮಾಡೋಂಥ ವ್ಯಕ್ತಿ ಬರಲೇ ಇಲ್ಲದ ಅಂದಾಗ ನೀವು ಮತ್ತಿನ್ನು 5 ವರ್ಷಗಳ ಕಾಲ ಹೋರಾಟಗಳು, ಬೀದಿಯಲ್ಲಿ ಉಪವಾಸಗಳು, ಸತ್ಯಾಗ್ರಹಗಳು ಮಾಡಬೇಕಾಗ್ತದೆ. ನಾನು ತಮ್ಮಲ್ಲಿ ಇಷ್ಟೇ ಕೇಳ್ಕೊಳ್ಳೋದು, ಒಂದು ವ್ಯವಸ್ಥೆ ಸರಿ ಹೋಗ್ಬೇಕಂತಂದರೆ ಹೇಗೆ ಒಂದು ಮನೆ ಯಜಮಾನ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ರೆ ಮಾತ್ರ ಆ ಮನೆ ಹೆಂಗೆ ಬೆಳವಣಿಗೆ ಆಗುತ್ತೋ ಅದೇ ರೀತಿ ಇವತ್ತು MLA ಆಗಿರ್ಬೋದು, MP ಆಗಿರ್ಬೋದು, ಯಾವುದೇ ಒಂದು ಕ್ಷೇತ್ರ ಚುನಾವಣೆಯಲ್ಲಿ ಮತದಾನ ಅಂತಕ್ಕಂಥದ್ದು ಬಹಳ ಪಾವಿತ್ರ್ಯತೆ ಇದೆ. ಇದನ್ನು ಹಿಂದಿನ ಕಾಲದಿಂದಲೂ ಸುಮ್ಮನೆ ಮಾಡ್ಕೊಂಬಂದಿಲ್ಲ, ಇದಕ್ಕೊಂದು ಅರ್ಥ ಇದೆ. ಹಾಗಾಗಿ ವ್ಯಕ್ತಿಯುತವಾಗಿ ಆ ವ್ಯಕ್ತಿ ನೀವೇನು ಕೆಲಸ ಕೊಡ್ತೀರೋ ಆ ಕೆಲಸ ಅವ್ನು ಮಾಡ್ಲಿಕ್ಕೆ ಶಕ್ತಿ ಇದೆ, ಅವನು ಖಂಡಿತ ಆ ಕೆಲಸ ಮಾಡ್ತಾನೆ. ಆ ಕೆಲಸ ಮಾಡೋದ್ರಿಂದ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ, ಅಥವಾ ನಾವು ಯಾವ ಒಂದು ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಲಿಸಿರ್ತೀವೋ ಆ ಕ್ಷೇತ್ರ ಬಲವರ್ಧನೆ ಆಗ್ತದೆ. ಖಂಡಿತ ಅವ್ರನ್ನ ಆಯ್ಕೆ ಮಾಡಿ. ದಯವಿಟ್ಟು ಮತ್ತೊಮ್ಮೆ ಕೇಳ್ತೀನಿ, ಜಾತಿ, ಹಣ, ಧರ್ಮ ಇವುಗಳ ಮೇಲೆ ಮತದಾನ ಮಾಡಬೇಡಿ. ಅದೇ ರೀತಿ ಪಕ್ಷದ ಪರವಾಗೂ ಮತ ಮಾಡಬೇಡಿ. ಪ್ರತಿ ಚುನಾವಣೆಯಲ್ಲಿ ವ್ಯಕ್ತಿನ ನೋಡಿ ಮತ ಮಾಡಿ. ಆ ಮತದಾನ ಮಾಡೋಂಥ ಸಂದರ್ಭದಲ್ಲಿ ಖಂಡಿತ ಅಭಿವೃದ್ಧಿ ಅಂತಕ್ಕಂಥದ್ದು ಬದಲಾಗ್ತದೆ. ಎಷ್ಟೇ ದುಡ್ಡು ಕೊಟ್ಟರು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ತಾರೆ ಅಂತ ನಾಯಕರಲ್ಲಿ ಬಂದಿದ್ದೇ ಆದರೆ ಡೆಫಿನೆಟ್ಲಿ ಅವ್ರು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ, ನಮ್ಮ ಜನಕ್ಕೆ ಇಷ್ಟು ಕೊಟ್ಟರೆ ಸಾಕು, ನಮ್ಮ ಜನಕ್ಕೆ ಈ ಜಾತಿನ ಟಚ್ ಮಾಡಿದ್ರೆ ಸಾಕು, ನಮ್ಮ ಜನಕ್ಕೆ ಈ ಧರ್ಮನ ಟಚ್ ಮಾಡಿದ್ರೆ ಸಾಕು, ಅಥವಾ ನಮ್ಮ ಜಾತಿಗೆ ಇಷ್ಟು ಫ್ರೀ ಆ್ಯಂಪರ್ಸು, ಗಿಫ್ಟ್ ಆ್ಯಂಪರ್ಸ್ ಕೊಟ್ಟರೆ ಸಾಕು, ನಮಗೆ ಮತ ಕೊಡ್ತಾರೆ ಅಂತ. ಸೊ ಅದಕ್ಕೆ ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ.
ಈ 2028ರಲ್ಲಿ ಬರ್ತಕ್ಕಂಥ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಇದೆ ಅಂತಂದರೆ, ಒಂದು ವೇಳೆ ಕಾಂಗ್ರೆಸ್ಗೆ ಮತ ನೀಡಲಿಲ್ಲ ಅಂತಂದರೆ ಬರ್ತಾ ಇರೋ ಫ್ರೀ ಸ್ಕೀಮ್ಸ್ ನಿಂತೋಗುತ್ತೆ ಅನ್ನೋ ಬೈಕಾದರೂ ಓಟ್ ಆಗ್ತದೆ. ಅದೇ ರೀತಿ BJP ಪಕ್ಷದಲ್ಲಿ ಒಳಜಗಳಗಳಿಂದಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಒಳ್ಳೆ ಕಾರ್ಯಕರ್ತರನ್ನು ನೇಮಕ ಮಾಡ್ತಿಲ್ಲ. ಇವೆಲ್ಲವುಗಳನ್ನು ನೋಡಿದಾಗ ಮನುಷ್ಯರ ಮತದಾನದ ಹಕ್ಕನ್ನು ರಾಜಕೀಯ ಪಕ್ಷಗಳು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದೆ. ಒಳ್ಳೆ ನೀರು ಬೇಕಾ, ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ. ಒಳ್ಳೆ ರಸ್ತೆ ಬೇಕಾ, ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ. ಒಳ್ಳೆ ಶಾಲೆಗಳು ಬೇಕಾ, ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ. ಒಳ್ಳೆ ಸ್ಕೂಲ್ಸ್ ಬೇಕಾ, ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ. ಒಳ್ಳೆ ಹಾಸ್ಪಿಟಲ್ ಬೇಕಾ, ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ. ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾ, ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ. ಒಳ್ಳೆ ಕೃಷಿ ಮಾರುಕಟ್ಟೆ ಬೇಕಾ, ಒಳ್ಳೆ ರೈತರನ್ನು ಆಯ್ಕೆ ಮಾಡಿ. ಒಳ್ಳೆ ಹೈನುಗಾರಿಕೆ ಅಭಿವೃದ್ಧಿ ಆಗಬೇಕಾ, KMF ಒಳ್ಳೆಯವ್ರನ್ನ ಆಯ್ಕೆ ಮಾಡಿ. ನಗರಸಭೆ ಇಂಪ್ರೂವ್ ಆಗಬೇಕಾ, ಜಾತಿ ನೋಡಬೇಡಿ, ಧರ್ಮ ನೋಡಬೇಡಿ, ವಿದ್ಯಾವಂತ ಆ ವ್ಯಕ್ತಿ ಸಮಾಜವಾಗಿ ಕೆಲಸ ಮಾಡ್ತಾನೆ ಅನ್ನೋಕ್ಕಾದರೆ ನಗರಸಭೆಗೆ ಓಟ್ ಹಾಕಿ. ಮತದಾನ ಮಾಡೋದನ್ನು ತಪ್ಪಿಸ್ಕೊಳ್ತಾ ಇದ್ದೀರಾ. ಎರಡನೇದು, 40% ಚುನಾವಣೆಗಳಲ್ಲಿ ಮತದಾನದ ಕಡಿಮೆ ಆಗ್ತಾ ಇದೆ. ಕಾರಣ ನಿಮ್ಮ ಅಸಡ್ಡತೆಯಿಂದ ಒಬ್ಬ ಕೆಲಸಕ್ಕೆ ಬರೆದವನು ಚುನಾವಣೆಯಲ್ಲಿ ಗೆಲ್ಲಬೋದು. 100%ರಲ್ಲಿ 95% ಮೇಲೆ ಮತದಾನ ನಡೆದಿದ್ದೇ ಆಗಲಿ, ಅಂಥ ಸಂದರ್ಭದಲ್ಲಿ ಉತ್ತಮ ಆಯ್ಕೆ ವ್ಯಕ್ತಿಗೆ ಅವಕಾಶ ಆಗ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಮತದಾನ ಮಾಡುವುದನ್ನು ಕಡ್ಡಾಯ ಮಾಡ್ಕೊಳ್ಳಿ. ಒಳ್ಳೆ ವ್ಯಕ್ತಿಯನ್ನು ನೋಡಿ, ನಿಂತಿರೋರಲ್ಲಿ ಯಾರು ಒಳ್ಳೆ ವ್ಯಕ್ತಿ ಅವ್ರಿಗೆ ಹಾಕಿ. ಅದೇ ರೀತಿ ನೋಟ ಕೂಡ ನಮ್ಮಲ್ಲಿದೆ. ಯಾರೋ ವ್ಯಕ್ತಿಗಳು ಇಷ್ಟ ಆಗಲಿಲ್ಲ ಅಂದರೆ ನೋಟಾಗಿ ಹಾಕಿ. ಅದೊಂದು ಭಯ ಆ ಸಾರ್ವಜನಿಕ ಚುನಾವಣೆಗೆ ನಿಂತ ವ್ಯಕ್ತಿ ಕಾಣಿಸ್ತದೆ. ನೋಟಾಗಿ ಒಂದು 300 ಓಟ್ ಬಿದ್ದಾಗ ಅವನು 10 ಓಟಲ್ಲಿ ಗೆದ್ರೂ ಅವನಿಗೆ ಆ ಪಾಪ ಪ್ರಜ್ಞೆ ಕಾಡ್ತಿರ್ತದೆ. ಹಾಗಾಗಿ ಚುನಾವಣೆಯಲ್ಲಿ ಮತದಾನದ ಹಕ್ಕನ್ನು ಭಾರತ ಸರ್ಕಾರ ನೀಡಿದೆ. ಮತದಾನ ಮಾಡಿ. ಮತದಾನ ಮಾಡುವಾಗ ನಿಮಗೆಲ್ಲ ಒಳ್ಳೇದು ಬೇಕು, ಒಳ್ಳೆ ನೀರು ಬೇಕು, ಒಳ್ಳೆ ಹಾಸ್ಪಿಟ್ಲ್ ಬೇಕು, ಒಳ್ಳೆ ಶಾಲೆ ಬೇಕು, ಒಳ್ಳೆ ಕಾಲೇಜ್ ಬೇಕು. ಇವೇನೇ ಬೇಕು ಅಂತಂದರೆ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ. ಇಲ್ಲ, ನನಗೆ ನನ್ನ ಜಾತಿ ಮುಖ್ಯ, ನನಗೆ ನನ್ನ ಧರ್ಮ ಮುಖ್ಯ, ಅಥವಾ ನನಗೆ ಚುನಾವಣೆಯಲ್ಲಿ ಕೊಡೋ ಗಿಫ್ಟ್ಸ್ ಮುಖ್ಯ, ಅಥವಾ ಚುನಾವಣೆ ಸಂದರ್ಭದಲ್ಲಿ ಕೊಡೋ ಹಣ ಮುಖ್ಯ ಅಂತಂದರೆ ನೀವು ಅವ್ರಿಗೆ ಓಟ್ ಹಾಕಿ. ಮತ್ತೆ ಇನ್ನು 5 ವರ್ಷ ಅದೇ ರೋಡಲ್ಲಿ, ಅದೇ BBC ರೋಡಲ್ಲಿ, ಸರ್ಕಲಲ್ಲಿ ಟೈರ್ಗಳು ಸುಟ್ಕೊಂಡು, ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಹಾಳು ಮಾಡಿಕೊಂಡು, ಸ್ಟ್ರೈಕ್ಗಳು ಮಾಡಿಕೊಂಡು, ಕೊಳಚೆ ನೀರು ಕುಡ್ಕೊಂಡು ಈ ಥರ ಜೀವನ ಬೇಕೋ? ಉತ್ತಮ ಆಯ್ಕೆ ವ್ಯಕ್ತಿಗಳನ್ನು ಮಾಡಿಕೊಂಡು ನಮ್ಮ ಸಮಾಜ ಮುಂದಿನ ಪೀಳಿಗೆಗೆ ನಾವೊಂದು ಉತ್ತಮ ಪರಿಸರವನ್ನು ಕೊಡುವಂಥ ಕೆಲಸ ಆಗಬೇಕು ಅಂತಂದರೆ ನಾವು ಈ ಕೆಲಸ ಮಾಡಬೇಕು. ಹಾಗಾಗಿ ಇವತ್ತು ಮತದಾನದ ಹಕ್ಕನ್ನು ನಾವು ನಮ್ಮ ಭವಿಷ್ಯವನ್ನು, ದೇಶದ ಭವಿಷ್ಯ ಚೇಂಜ್ ಮಾಡೋದು ಬೇಡ ರೀ. ನಾವು ಫಸ್ಟು ನಮ್ಮ ಭವಿಷ್ಯಗಳನ್ನು ರೂಪಿಸೋಂಥ ವ್ಯಕ್ತಿನ ಆಯ್ಕೆ ಮಾಡೋಣ. ನಮ್ಮನ್ನು ಕರೆಕ್ಟಾಗಿ ರೂಪಿಸಿದ್ರೆ ಖಂಡಿತ ನಾವು ನಮ್ಮ ದೇಶ ರೂಪಿಸ್ತೀವಿ. ಇವತ್ತು ಬೇಲಿ ಎದ್ದು ಹೊಲ ಮೇಯೋಂಥ ಪರಿಸ್ಥಿತಿ ಆಗಿದೆ. ಯಾರು ಬೈತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಪ್ರತಿದಿನ ಚಿಕ್ಕಬಳ್ಳಾಪುರದಲ್ಲಿ ಅವ್ರನ್ನ ಇವ್ರು ಬೈ, ಅವ್ರನ್ನ ಇವ್ರು ಬೈ. ಇವರೆಲ್ಲ ಕುತ್ಕೊಂಡು ಯೋಚನೆ ಮಾಡಬೇಕು. ನಾವು ಚುನಾವಣೆಯಲ್ಲಿ ಯಾರಿಗೆ ಸಪೋರ್ಟ್ ಮಾಡಿದ್ವಿ? ನಾವು ಚುನಾವಣೆಗೆ ಸಪೋರ್ಟ್ ಮಾಡಿದಾಗ 3ನೇ ಹಂತ ಶುದ್ಧೀಕರಣ ಮಾಡಿದ್ರೆ ಮಾತ್ರ ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಯಾರಾದರೂ ಹೇಳಿದಾರಾ? ಇಲ್ಲ. ಇವತ್ತು ಪ್ರತಿಯೊಬ್ಬರು ಹೋರಾಟಗಳು. ಆಮೇಲೆ ಶಾಶ್ವತ ನೀರಾವರಿ ಹೋರಾಟಗಾರರಿಗೂ ನಾನು ಅದನ್ನೇ ಕೇಳೋದು, ಹಾಕ್ರಿ, MLAಗಳು ಹಾಕಿ, ನಾಮಿನೇಷನ್ ಹಾಕಿ, ಗೆದ್ದು ಸದನಕ್ಕೆ ಹೋಗಿ ಹೋರಾಟ ಮಾಡಿ. 3 ಜಿಲ್ಲೆಯಿಂದ ಒಂದು 10 MLAಗಳಿಗೆ ಅಲ್ಲಿ ಶಾಶ್ವತ ನೀರಾವರಿ ಕಡೆಯಿಂದ ಹೋಗಿ ಹೋರಾಟ ಮಾಡಿ. ಇವತ್ತು ಭಾರತದ ಪ್ರಜಾಪ್ರಭುತ್ವ ಶಾಸಕಾಂಗದ ಮೇಲೆ ನಿಂತಿದೆ. ಯಾವುದೇ ಒಂದು ಕಾಯ್ದೆ ತರಬೇಕು, ಒಂದು ಹಣ ಬಿಡುಗಡೆ ಆಗಬೇಕು ಅಂತಂದರೆ ಶಾಸಕಾಂಗದ ಅನುಮತಿ ಅತ್ಯವಶ್ಯಕ. ಕೇವಲ ರೋಡಲ್ಲಿ ನಿಂತ್ಕೊಂಡು ಸ್ಟ್ರೈಕ್ ಮಾಡೋದ್ರಿಂದನೋ ಉಪವಾಸ ಕೂರೋದ್ರಿಂದನೋ ಸಮಸ್ಯೆಗಳು ಬಗೆಹರಿಯಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮತದಾನದ ಪವರ್ ದ ಮೋಸ್ಟ್ ವೆಪನ್ ಇನ್ ದ ಚೇಂಜ್ ಆಫ್ ಸೊಸೈಟಿ. ನಮ್ಮ ಸಮಾಜವನ್ನು, ನಮಗೆ ಬೇಕಾಗಿರ್ತಕ್ಕಂಥ ಉತ್ತಮ ವ್ಯವಸ್ಥೆಗಳನ್ನು ನೇಮಕ ಮಾಡ್ಕೊಬೇಕಂತಂದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ನಾವು ಆಯ್ಕೆ ಮಾಡಿಕೊಳ್ಳುವಂಥ ವ್ಯಕ್ತಿ. ಮತದಾನ ಮಾಡಿ. ಯಾರು ವ್ಯಕ್ತಿ ನಾವು ಅವಕಾಶ ಕೊಟ್ಟರೆ ಆ ವ್ಯಕ್ತಿ ಏನಾದರೂ ಮಾಡಬಲ್ಲ, ಒಂದು ಅವಕಾಶ ಕೊಟ್ಟು ನೋಡೋಣ ಅನ್ನೋ ವ್ಯಕ್ತಿಗೆ ಮತದಾನ ಮಾಡಿ. ನಮ್ಮ ಜಾತಿಯವನು, ನಮ್ಮ ಧರ್ಮದವನು, ನನ್ನ ಅಣಕಟ್ಟ, ನನ್ನ ಅಣ್ಣ, ನನ್ನ ತಮ್ಮ, ನಮ್ಮ ದೊಡ್ಡಪ್ಪನ ಮಗ, ನಮ್ಮ ರಿಲೇಷನ್ನು, ಇದ್ರ ಮೇಲೆ ಮತದಾನ ಮಾಡಬೇಡಿ. ಮತದಾನ ಅಂತಕ್ಕಂಥದ್ದು ಆ ವ್ಯಕ್ತಿಯ ಸಮಾಜದಲ್ಲಿ, ಆ ಕ್ಷೇತ್ರದಲ್ಲಿ ಕೊಡ್ತಾ ಇರೋ ಸೇವೆಯನ್ನು ಫಸ್ಟು ಗುರುತಿಸಿ.
ಆ ಸೇವೆಯನ್ನು ಕೊಡ್ತಾ ಇರ್ತಕ್ಕ ವ್ಯಕ್ತಿಗೆ ನೀವು ಮತದಾನದಲ್ಲಿ ಗೆಲ್ಲಿಸಿದ್ದೆ ಆದರೆ ಡೆಫಿನೆಟ್ಲಿ ಅವ್ನು ನಿಮ್ಮನ್ನೇನಾದರೂ ಬದಲಾವಣೆ ಮಾಡಲಿಕ್ಕೆ ಮನಸ್ಸಾಕ್ಷಿಯಾಗಿ ಕೆಲಸ ಮಾಡ್ತಾನೆ. ಯಾವುದೋ ಸಂಬಂಧ ಇಲ್ದಿರೋ ವ್ಯಕ್ತಿಗಳನ್ನು ಸಡನ್ನಾಗಿ ಚುನಾವಣೆಯಲ್ಲಿ ಗೆಲ್ಲಿಸೋದ್ರಿಂದ ಆ ವ್ಯಕ್ತಿ ಏನು ಮಾಡ್ತಾನೆ, ಅವನಿಗೆ ಗಂಧಗಾಳಿನೇ ಗೊತ್ತಿರಲ್ಲ. ಯಾವುದು ಸಮಾಜ ಸೇವೆ ಬೇರೆ, ರಾಜಕೀಯ ಸೇವೆ ಬೇರೆ. ದಯವಿಟ್ಟು ನಾನು ಎಲ್ಲರಲ್ಲೂ ಕೇಳ್ಕೊಳೋದಿಷ್ಟೇ, ಸಮಾಜ ಸೇವೆ ಮುಖವಾಡಗಳನ್ನು ಹೊತ್ತು ರಾಜಕೀಯಕ್ಕೆ ಬರ್ತಕ್ಕಂಥವ್ರನ್ನು ದಯವಿಟ್ಟು ಪರೀಕ್ಷಿಸಿ. ನಮಗೆ ಇಲ್ಲಿ ರಾಜಕೀಯ ಸೇವೆ ಮಾಡ್ತಕ್ಕಂಥವ್ನು ಬೇಕು, ಸಮಾಜ ಸೇವೆ ಮಾಡ್ತಕ್ಕಂಥವ್ರಲ್ಲ. ರಾಜಕೀಯ ಸೇವೆ ಮಾಡ್ತಕ್ಕಂಥ ವ್ಯಕ್ತಿ ಅಂತಂದರೆ ಆ ಕ್ಷೇತ್ರದಲ್ಲಿ ಜ್ಞಾನವನ್ನು ಹೊಂದಿರಬೇಕು. ಒಂದು ಫಂಡನ್ನು ಯಾವ ರೀತಿ ತರಬೇಕು, ಒಂದು ಅರ್ಜಿಯನ್ನು ಎಲ್ಲಿ ಕೊಡಬೇಕು, ಯಾವ ಇಲಾಖೆಗೆ ಕೊಡಬೇಕು, ಎಲ್ಲಿಂದ ಹಣ ತರಬೇಕು, ಇಂಥ ಸಾಮಾನ್ಯ ಜ್ಞಾನ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಯನ್ನು ನಾವು ಚುನಾವಣೆಗಳಲ್ಲಿ ನೇಮಕ ಮಾಡಿದ್ದೆ ಆದರೆ ಆ ವ್ಯಕ್ತಿಯಿಂದ ನಾವು ಏನನ್ನೂ ಪಡೀಲಿಕ್ಕಾಗಲ್ಲ, ಕೇವಲ ಅವನೊಂದು ಅಭಿವೃದ್ಧಿ ಬಿಟ್ಟರೆ. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಮತದಾರರಾದ ನಾವು ಇವತ್ತು ನಮ್ಮ ಹತ್ರ MLA ನಂಬರ್ ಇದೆ, MP ನಂಬರ್ ಇದೆ, ಒಂದು ಮೆಸೇಜ್ ಮಾಡಿ ಅವರಿಗೆ, ಅವ್ರ ನಂಬರ್ಗಳಿಗೆ, ಸರ್ ನಮ್ಗೆ ಈ ಸಮಸ್ಯೆ ಇದೆ, ನಾನು ನಿಮ್ಗೆ ಇಷ್ಟು ಲೀಡ್ ಕೊಟ್ಟಿದ್ದೀವಿ ಊರಲ್ಲಿ, ನಮ್ಮೂರನ್ನು ನೀವು ಮರ್ತು ಬಿಟ್ಟಿದ್ದೀರಾ, ಬನ್ನಿ ಸಂಸದರೇ, ಬನ್ನಿ ಶಾಸಕರೇ, ನಾನು ನಿಮಗೋಸ್ಕರ ಇಷ್ಟು ಕೆಲಸ ಮಾಡಿದ್ದೀವಿ, ನೀವು ನಮಗೆ ಈ ಕೆಲಸ ಮಾಡಿಕೊಡಿ. ಸೊ ಇದನ್ನು ನೀವು ಹೇಳಿ, ಅವ್ರಿಗೆ ಎಚ್ಚರಿಕೆಯನ್ನು ಕೊಡಿ, ಅವ್ರಿಗೆ ನಿಮ್ಮ ಮನವಿಯನ್ನು ತಿಳಿಸಿ. ಮತ್ತೆ ಬರ್ತಾರೆ 28, 29 ಚುನಾವಣೆಗೆ, ಅವತ್ತು ನೀವು ನೇರವಾಗಿ ಕೇಳಿ, ನೋಡಿ ಸರ್ ನಾನು ನಿಮಗೆ ಮೆಸೇಜ್ ಮಾಡಿದ್ದೆ, ನಾನು ನಿಮ್ಗೆ ಲೆಟ್ರ್ ಮಾಡಿದ್ದೆ, ನಮ್ಮ ಸಮಸ್ಯೆ ನೀವು ಇವತ್ತವರೆಗೂ ಬಗೆಹರಿಸಲಿಲ್ಲ, ಈಗ ಚುನಾವಣೆ ಬಂದಾಗ ಬಂದಿದ್ದೀರಾ, ದಯವಿಟ್ಟು ಸಮಸ್ಯೆಯನ್ನು ಬಗೆಹರಿಸಿ, ಮುಂದಿನ ಚುನಾವಣೆಯಲ್ಲಿ ನಮ್ಮ ಸಪೋರ್ಟ್ ನಿಮಗೆ ಬೇಕು ಅಂದರೆ ನಮ್ಮ ಗ್ರಾಮದ ಕೆರೆಗಳನ್ನು ಉಳಿಸಿ, ನಮಗೆ ನೀರನ್ನು ತಂದುಕೊಡಿ, ನಮ್ಗೆ ಇದನ್ನು ತಂದುಕೊಡಿ ಅಂತೇಳಿ ಖಂಡಿತ ಮಾಡ್ತಾರೆ. ಅಥವಾ ನಿಮ್ಗೆ ಅದಕ್ಕಿಂತ ಬ್ರಾಂಡೆಡ್ ಯಾವುದಾದ್ರೂ ಯೋಜನೆಗಳಿದೆಯಾ ಅದನ್ನು ಅವ್ರ ಜೊತೆ ಶೇರ್ ಮಾಡಿ, ಸರ್ ನಾನು ಇದರಲ್ಲಿ ಎಕ್ಸ್ಪರ್ಟ್ ಇದ್ದೀನಿ, ನಾನು ಈ ಯೋಜನೆ ಮಾಡ್ತಾ ಇದ್ದೀನಿ, ಇದನ್ನು ನಮ್ಮ ಚಿಕ್ಕಬಳ್ಳಾಪುರಿಗೆ ಇದಕ್ಕೆ ಅಳವಡಿಸಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ, ಸೊ ಇದನ್ನು ಮಾಡೋಣ ಸರ್ ಅಂತೇಳಿ ನೀವು ಅವ್ರಿಗೆ ಐಡಿಯಾ ಕೊಡಿ. ಡೆಫಿನೆಟ್ಲಿ ನಮ್ಮ ಕ್ಷೇತ್ರ ಏನಿದೆ ಅದು ಮತ್ತೊಂದು ಹಂತಕ್ಕೆ ಹೋಗ್ತದೆ. ನಾವು ವಿದೇಶಗಳಲ್ಲಿ ಅಭಿವೃದ್ಧಿಯನ್ನು ನೋಡಿಬಿಟ್ಟು ಅದು ಹಂಗಿದೆ ಇದು ಹಿಂಗಿದೆ ಅಲ್ಲ, ನಮ್ಮಲ್ಲೂ ಹಂಗೆ ಆಗ್ಬೋದು. ಆಗಬೇಕಾದ್ರೆ ನಮ್ಮಲ್ಲಿರೋ ವ್ಯವಸ್ಥೆಗಳು ಸರಿ ಹೋಗಬೇಕು. ಒಬ್ಬನೊಬ್ಬನ ಕಾಲೆಳೆಯೋದು, ಒಬ್ಬನ ರಾಜಕೀಯವಾಗಿ ಬೆಳೆಯೋಕ್ಕೆ ಹೋಗ್ತಾ ಇದ್ರೆ ಅವ್ನ ಕಾಲೆಳೆಯೋದು, ಅವನಿಗೆ ತೊಂದರೆಗಳು ಕೊಡೋದು, ಅವನಿಗೆ ಪ್ರತಿಯೊಂದರಲ್ಲೂ ನಾವು ಅಡ್ಡ ಹೋಗುವಂಥದ್ದು. ಸರ್ ಅವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ ಮತದಾರರು, ಆ ಕೆಲಸ ಮಾಡ್ಲಿಕ್ಕೆ ಬಿಡಿ. ಅಕಸ್ಮಾತ್ ಅವ್ರು ಕೆಲಸ ಮಾಡಲಿಲ್ಲ, 5 ವರ್ಷ ಆದಮೇಲೆ ಜನ ಕಿತ್ತು ಬಿಸಾಕ್ತಾರೆ. ಪ್ರತಿಯೊಂದಕ್ಕೂ ಅಡ್ಡ ಹೋಗ್ತೀರಾ, ಕೆಲಸ ಮಾಡೋಕ್ಕೆ ಬಿಡೋದೇ ಇಲ್ಲ. MLAಗೂ ಬಿಡ್ತಾ ಇಲ್ಲ, ನೀವು MP ಗೂ ಬಿಡ್ತಾ ಇಲ್ಲ. ಅವ್ರ ಕ್ಷೇತ್ರಗಳು ಬರೋದೇ ಬಿಟ್ಬಿಟ್ಟಿದ್ದಾರೆ. ಕಾರಣ ಏನಂದರೆ ಇಲ್ಲಿನ ಪುಡಿ ನಾಯಕರುಗಳ ಗಲಾಟೆಗಳು. ನಿಮ್ಮ ಕ್ಷೇತ್ರದ MLA, ನಿಮ್ಮ ಕ್ಷೇತ್ರದ MP ನೀವೇ ಚಿಕ್ಕಬಳ್ಳಾಪುರಕ್ಕೆ ಬರೋಕ್ಕೆ ಬಿಡಲ್ಲ. ಅವ್ರ ಮೇಲೆ ಯಾವಾಗೂ ಹೋರಾಟಗಳು, ಹಗೆತನಗಳು. ನೀವು ಹೇಳಿದ ಕೆಲಸ ಮಾಡ್ಕೊಳ್ಳಿಲ್ಲ ಅಂದರೆ ಅವ್ನು ಕೆಟ್ಟವನು, ನೀವು ಹೇಳಿದ ಕೆಲಸ ಮಾಡಿದ್ರೆ ಅವನಷ್ಟು ಒಳ್ಳೆಯವನು ಯಾರೂ ಇಲ್ಲ. ಚುನಾವಣಾ ಪ್ರತಿನಿಧಿ ಅಂತಕ್ಕಂಥದ್ದು ಆ ಸೀಟಲ್ಲಿ ಕೂತವನಿಗೆ ಆ ಕಷ್ಟ ಗೊತ್ತಾಗ್ತದೆ. ಹಾಗಾಗಿ ನಾಯಕರ ಸ್ವಲ್ಪ ಎಚ್ಚೆತ್ಕೊಳ್ಳಿ. ನಿಮ್ಮ MLA MP ನೀವು ಸಲಹೆ ಸೂಚನೆಗಳನ್ನು ಕೊಡಿ. ಅದು ಬಿಟ್ಟು ದಯವಿಟ್ಟು ಹೇಳ್ತಾ ಇದ್ದೀನಿ, ಅವರ ಹೆಸರನ್ನು ಕೆಡಿಸೋವಂಥದ್ದು ಅಥವಾ ಇನ್ನೊಂದು ಮಾಡೋದ್ರಿಂದ ನಿಮ್ಗೆ ಅನುಕೂಲ ಆಗ್ಬೋದೇನೋ, ಕ್ಷೇತ್ರ ಬರಿಬಾರ್ದಾಗ್ತದೆ. ಇವತ್ತು ಹೋಗಿ ಯಾರು MLAಗೆ ಸಪೋರ್ಟ್ ಮಾಡಿದ್ದೀರಾ, ಯಾರು MPಗೆ ಸಪೋರ್ಟ್ ಮಾಡಿದ್ರು, ಒಂದು ನಿಯೋಗ ಹೋಗಿ ಕೂತ್ಕೊಳ್ಳಿ. ಅಣ್ಣ ಹಿಂಗೆ ಊರಲ್ಲಿ ನಮ್ಮನ್ನು ಕೇಳ್ತಾ ಇದ್ದಾರೆ, ಓಟ್ ಹಾಕ್ಸಿದ್ದೀವಿ, ನೀರು ಬರ್ತಾ ಇಲ್ಲ ಅಂತ ಕೇಳ್ತಿದ್ದಾರೆ, ಅಣ್ಣ ಇಂಥ ಕೆಲಸ ನಿಂತೋಗಿದೆ, ಅಣ್ಣ ಇಂಥ ಹಾಸ್ಪಿಟ್ಲ್ ನಿಂತೋಗಿದೆ, ನೀವು ಹೋಗಿ ಕೇಳ್ರೆ ಯಾಕೆ ಮಾಡ್ತಾರೆ. ಅದು ಬಿಟ್ಬಿಟ್ಟು ನಿಮ್ಮ ವೈಯಕ್ತಿಗಳಿಗೆ ನನಗೆ ಆ ಪೋಸ್ಟ್ ಕೊಡಲಿಲ್ಲ, ನನಗೆ ಈ ಪೋಸ್ಟ್ ಕೊಡಲಿಲ್ಲ ಅಂದ್ಬಿಟ್ಟು MLA MPಗಳ ಮೇಲೆ ಸುಳ್ಳು ಹೇಳ್ಕೊಂಡು ಅವ್ರ ಹೆಸ್ರನ್ನೂ ಕೆಡಿಸಿ, ನೀವು ಕೆಟ್ಟು ಜನನೂ ಕೆಡಿಸಿ ಕ್ಷೇತ್ರನೂ ಕೆಡಿಸಿ, ದಯವಿಟ್ಟು ಹಿಂಗೆ ಮಾಡಬೇಡಿ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದೇನೆಂದರೆ, ದಯವಿಟ್ಟು ಎಲ್ಲರೂ MLA MP ನಂಬರ್ ಇಟ್ಕೊಳ್ಳಿ. ನಿಮ್ಮ ಊರಿನ ಸಮಸ್ಯೆ, ನಿಮ್ಮ ಕ್ಷೇತ್ರದ ಸಮಸ್ಯೆಯನ್ನು ಒಂದು ಮನವಿ ಮುಖಾಂತರ ಟೈಪ್ ಮಾಡಿ ಅಥವಾ ಒಂದು ವಾಯ್ಸ್ ಮೆಸೇಜ್ನ ಅವ್ರು ಕಳಿಸ್ಕೊಡಿ. ಖಂಡಿತ ಅವ್ರ ಸಮಸ್ಯೆಗಳು ಪರಿಹಾರ ಮಾಡ್ತಾರೆ. ಯಾಕಂತಂದರೆ ಅವ್ರ ಮನಸ್ಸಲ್ಲೂ ಇದೆ, ನಾವು ನಮ್ಮಿಂದ ಗೆದ್ದಿದ್ದಾರೆ ಅಂತ ಅವ್ರ ಮನಸ್ಸಲ್ಲೂ ಇದೆ. ಸೊ ಹಾಗಾಗಿ ಅವರಿಗೆ ಆ ಶಕ್ತಿಯನ್ನು ನಾವು ಕೊಡಬೇಕೇ ಹೊರತು ಅವ್ರಿಗಿರೋ ಶಕ್ತಿಯನ್ನು ತೆಗಿಯೋಂಥದ್ದಲ್ಲ. ಪ್ರತಿಯೊಬ್ಬ MLA ಆಗಿರ್ಬೋದು, MP ಸುಧಾಕರ್ ಅವರು 15 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅವ್ರದ್ದೇ ಆದ ಕೊಡುಗೆ ಕೊಟ್ಟಿದ್ದಾರೆ. ಅದ್ರ ಹಿಂದೆ ಇದ್ದಿದ್ದ MLAಗಳು ಕೊಟ್ಟಿದ್ದಾರೆ. ಇವಾಗಿರೋ ಪ್ರದೀಪ್ ಈಶ್ವರ್ ಅವ್ರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದರೆ ಯಾವುದನ್ನು ಕೆಟ್ಟದಾಗಿ ಭಾವನೆಗಳ ಮುಖಾಂತರ ಮಾಡಿಕೊಂಡು ಅವ್ರೇನೂ ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ
ಅವೆಲ್ಲ ಬೇಡ. ನಮ್ಮ ಕ್ಷೇತ್ರವನ್ನು ನಾವು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡೋಣ. ರಾಜಕೀಯ ಅನ್ನೋಂಥದ್ದು ನಾಮಿನೇಷನ್ ಫೈಲಿಂದ ಮತದಾನದವರೆಗೂ ರಾಜಕೀಯ ಮಾಡ್ಕೊಳ್ಳಿ. ವರ್ಷದ 365 ದಿನ ದಯವಿಟ್ಟು ರಾಜಕೀಯ ಮಾಡಬೇಡಿ, ನೋಡೋಕೆ ಅಸಹ್ಯ ಆಗ್ತದೆ. ಯಾಕಂತಂದರೆ ನಮ್ಮ ಚಿಕ್ಕಬಳ್ಳಾಪುರನ ಎಲ್ಲ ಕಡೆ ಬೈಕೊಳ್ಳಂಗೆ ಮಾಡಬೇಡಿ. ಎಲ್ಲಾದರೂ ಹೋದರೆ ವಿಶ್ವೇಶ್ವರಯ್ಯ ಇರೋರು ಹುಟ್ಟಿದ ಊರು ಅಂತ ಇದ್ರು. ಈಗ ನೀವು ಕಿತ್ಲಾಡೋದು ನೋಡಿದ್ರೆ ರಾಜಕೀಯ ನಾಯಕರು ಅಸಹ್ಯ ಪಡ್ತಾ ಇದ್ದಾರೆ ಎಲ್ಲ ಕಡೆ. ದಯವಿಟ್ಟು ಮಹಾನ್ ನಾಯಕರು ಹುಟ್ಟಿದ್ದಾರೆ, ಕೈವಾರ ತಾತಯ್ಯನವ್ರು ಹುಟ್ಟಿದ್ದಾರೆ, ಸರ್ ಎಂ ವಿಶ್ವೇಶ್ವರಯ್ಯನವ್ರು ಹುಟ್ಟಿದ್ದಾರೆ, ಪಾಪಾಗ್ನಿ ಮಠದಲ್ಲಿ ನಮ್ಮ ಇವರು ಹುಟ್ಟಿದ್ದಾರೆ. ಸೊ ಇವರೆಲ್ಲ ನಮ್ಮ ಕ್ಷೇತ್ರಕ್ಕೆ ಹೆಸರು ತಂದಿದ್ದಾರೆ. ಸಿ ವಿ ವೆಂಕಟರಾಯಪ್ಪನವ್ರು ಇರ್ಬೋದು, ಪಿಳ್ಳಪ್ಪನ ಇರ್ಬೋದು, ಮುನಿಯಪ್ಪನ ಇರ್ಬೋದು, ಮುನಿಯಪ್ಪ ಅವ್ರು ಇರ್ಬೋದು, ಶಿವಾನಂದ ಅವರು ಇರ್ಬೋದು, ಅನೇಕ ಬಚ್ಚೇಗೌಡರು ಇರ್ಬೋದು, ಅನೇಕ ಜನರು ನಮ್ಮ ಚಿಕ್ಕಬಳ್ಳಾಪುರವನ್ನು ಕಟ್ಟಿದ್ದಾರೆ. ಇದು ಒಬ್ಬರಿಬ್ಬರು ಕೆಲಸ ಅಲ್ಲ. ಇವತ್ತು ನಾನು ರಾಜಕೀಯವಾಗಿ ಬೆಳೀಬೇಕು ಅಂತೇಳಿ ಮತದಾರಗಳನ್ನು ದಿಕ್ಕು ತಪ್ಪಿಸಿ ನಾಯಕರುಗಳ ಮೇಲೆ ಗೂಬೆ ಕೂರಿಸಿ, ಸುಧಾಕರ್ ಅವರ ಅಧಿಕಾರ ಇದ್ದಾಗ ಎಲ್ಲ ಚೆನ್ನಾಗಿತ್ತು. ಅವರ ಅಧಿಕಾರ ಇವಾಗ ಸ್ವಲ್ಪ ಮುಟುಕಾಗಿದೆ ಅನ್ನೋ ಮಾತ್ರಕ್ಕೆ ಅವರನ್ನು ಬಿಂಬಿಸೋ ರೀತಿ ಬೇರೆ ಆಗುವಂಥದ್ದು. MLA ಅವರು ಮೊದಲನೇ ಬಾರಿಗೆ ಶಾಸಕರಾಗಿದ್ದಾರೆ, ಅವ್ರಿಗೆ ರಾಜಕೀಯ ಹೊಸದು, ಅನುಭವಸ್ಥರಿದ್ದೀರಾ, ಹೇಳ್ಕೊಡಿ. ಅವ್ರು ರಾಜಕೀಯ ಕಲಿತು ಚಿಕ್ಕಬಳ್ಳಾಪುರನ ಅಭಿವೃದ್ಧಿ ಮಾಡಲಿ. ಅವನೇನೂ ಮಾಡಲಿಲ್ಲ ಅವ್ನು ಮಾಡೋಕ್ಕೆ ನೀವು ಬಿಡ್ತಾನೇ ಇಲ್ಲ. ಪ್ರದೀಪ್ ಈಶ್ವರರಾಗಿರ್ಬೋದು, ಸುಧಾಕರ್ ಅವರಾಗಿರ್ಬೋದು, ನಾನು ನಿಮ್ಮಿಬ್ಬರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಲೀಡರ್ಸ್ನ ಬಿಡಿ, ನೀವಿಬ್ಬರು ಫಸ್ಟ್ ಒಂದಾಗಿ ಚಿಕ್ಕಬಳ್ಳಾಪುರವನ್ನು ಅಭಿವೃದ್ಧಿ ಮಾಡಿ. ನಿಮ್ಮ ಋಣ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಯಾವತ್ತೂ ಇಟ್ಕೊತೀವಿ, ನಾವು ತೀರಿಸ್ತೀವಿ. ಅದು ಬಿಟ್ಟು ನೀವು ನಾಯಕರು ಹೇಳ್ದಂಗೆ ಕೇಳ್ಕೊಂಡು ನಿಷ್ಠಾವಂತ ಕಾರ್ಯಕರ್ತರನ್ನ ಬೀದಿಗೆ ಬಿಟ್ಟು ನೀವು ಕೆಲಸ ಮಾಡಿದೆ ಓಟ್ ಹಾಕ್ಸಿರೋನು ಊರಲ್ಲಿದ್ದಾನೆ. ಯಾವ ಲೀಡ್ರು ಚಿಕ್ಕಬಳ್ಳಾಪುರದಲ್ಲಿರೋರು ಓಟ್ ಹಾಕ್ಸಲ್ಲ. ಹಳ್ಳಿಯಲ್ಲಿ ರಾತ್ರಿ ಆಗಲಿ ಕಷ್ಟಪಟ್ಟು ಓಟ್ ಹಾಕ್ಸೋಂಥ ನಿಷ್ಠಾವಂತ ಕಾರ್ಯಕರ್ತರು ಇರ್ತಾರೆ. ನೀವು ಅವ್ರನ್ನ ಗುರ್ಸಿ, ಅವ್ರು ಹೇಳತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿ, ನಿಮ್ಗೆ ಒಳ್ಳೆಯ ಹೆಸರು ಬರ್ತದೆ. ಹಾಗಾಗಿ ಮತದಾನ ಅಂತಕ್ಕಂಥ ಸಂದರ್ಭದಲ್ಲಿ ಮತದಾನ ನೀಡೋದು ಎಷ್ಟು ಮುಖ್ಯನೋ, ಮತದಾನ ಪಡೆದಂಥ ರಾಜಕೀಯ ವ್ಯಕ್ತಿಗಳಿಗೂ ಸಹ ಇದು ನೀತಿ ಪಾಠ ಆಗಲಿ. ಮತ ಪಡೆದಿದ್ದೀರಾ, ಅದು ನೀವು ಏನು ಕೊಟ್ಟು ಪಡೆದ್ರು ಅದು ನಿಮ್ಮ ಹಣೆ ಬರಹ. ಕೊಟ್ಟು ಪಡೀರಿ ಅಂತ ಯಾರೂ ಹೇಳಲಿಲ್ಲ. ಹಾಗಾಗಿ ಮತದಾನ ಮಾಡಿದ್ದಾರೆ. ಒಂದು ಸರಿ ನೀವು ಜನರ ಮನಸ್ಸಲ್ಲಿ ಕೂತಿದ್ದೀರಾ ಅಂತಂದರೆ ನೀವು 10 ಅಲ್ಲ 20 ಸರಿ ಹಾಕಿದ್ರು ಯಾರೂ ಚುನಾವಣೆಯಲ್ಲಿ ಸೋಲಲ್ಲ. ಸೊ ಮತದಾರರನ್ನು ನೇರವಾಗಿ ಸಂಪರ್ಕಿಸೋ ಕೆಲಸ ಮಾಡಿ. ನಾಯಕರನ್ನು ದಾಟಿ ನೀವು ಹಳ್ಳಿಗಳಲ್ಲಿ ನಿಷ್ಠಾವಂತ ಕಾರ್ಯಕರ್ತರ ಮುಖಾಂತರ ಮತದಾರರನ್ನು ತಲುಪಿ. ಖಂಡಿತ ನೀವು ಮತ್ತೆ ಗೆಲ್ತೀರಾ. ನಾನು ಇಬ್ಬರಿಗೂ ಸಲಹೆ ಕೊಡ್ತಿದ್ದೀನಿ. ಇದು ನನಗಿನ ವಯಸ್ಸಲ್ಲಿ ನೀವು ದೊಡ್ಡವರು, ಇಬ್ಬರು ರಾಜಕೀಯದಲ್ಲಿ ಎಕ್ಸ್ಪರ್ಟ್ಸ್ ಇರ್ಬೋದು ಅಥವಾ ರಾಜಕೀಯದಲ್ಲಿ ತುಂಬ ಮೇಲಕ್ಕೆ ಹೋಗಿರ್ಬೋದು. ಆದರೆ ಮತದಾರ ಫಿಕ್ಸ್ ಮಾಡಿದ್ದಾನೆ, ಮತದಾರನನ್ನ ಮನಸ್ಸು ಯಾರ ಕಡೆ ವಾಲ್ತದೋ ಅವರೊಬ್ಬರೇ ಚುನಾವಣೆಯಲ್ಲಿ ಗೆಲ್ಲಕ್ಕಾಗೋದು. ಹಾಗಾಗಿ ಮತದಾರರನ್ನು ನೆಗ್ಲೆಕ್ಟ್ ಮಾಡಬೇಡಿ. ಮತದಾನ ಮಾಡೋಂಥ ಪ್ರಜೆ ಮತದಾನ ನೆಗ್ಲೆಕ್ಟ್ ಮಾಡಬೇಡಿ. ಮತ ಪಡೆದಂಥ ನಾಯಕ ಮತದಾರರನ್ನು ಮತ್ತು ನಿಷ್ಠಾವಂತ ಕಾರ್ಯಕರ್ತರನ್ನು ಬೀದಿಯಲ್ಲಿ ಬಿಡಬೇಡಿ. ಜನ ಏನು ಕೇಳ್ತಿಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಒಳ್ಳೆ ನೀರು, ಒಳ್ಳೆ ಆಸ್ಪತ್ರೆ, ಒಳ್ಳೆ ಶಿಕ್ಷಣ ಕೇಳ್ತಿದ್ದಾರೆ ಬಿಟ್ಟರೆ ತಿಂಗಳಿಗೆ ನಮ್ಗೆ ಸಂಬಳ ಕೊಡಿ, ನಮಗೆ ಕೆಲಸ ಕೊಡಿ ಅಂತ ಯಾರೂ ಕೇಳ್ತಿಲ್ಲ. ಇರೋ ವ್ಯವಸ್ಥೆಗಳನ್ನು ಸರಿಪಡಿಸೋಂಥ ಕೆಲಸ MLA MP ಅವ್ರ ಕಡೆಯಿಂದ ಆಗಬೇಕು. ಅದು ನಿಮ್ಮಿಬ್ಬರ ಕೈಯಲ್ಲಿ ಆ ಶಕ್ತಿ ಇದೆ. ಭಗವಂತ ನಿಮ್ಮಿಬ್ಬರು ಯುವಕರಿದ್ದೀರಾ, ಆ ಶಕ್ತಿ ಇದೆ. ನೀವಿಬ್ಬರು ಮಾತಾಡ್ಕೊಳ್ಳಿ. ನಾವೇನು ಅನ್ಕೊಂತೀವಿ ನೀವು ತಲೆ ಕೆಡಿಸ್ಕೊಂಬೇಡಿ. ಚಿಕ್ಕಬಳ್ಳಾಪುರ ಅಭಿವೃದ್ಧಿ ವಿಚಾರದಲ್ಲಿ ಪ್ರದೀಪ್ ಈಶ್ವರ್ ಅವರಾಗಿರ್ಬೋದು, ಸುಧಾಕರ್ ಅವರಾಗಿರ್ಬೋದು, ಕೂತು ಮಾತಾಡಿ. ನಿಮ್ಮ ಸಹಕಾರಕ್ಕೆ ನಾವು ನಿಲ್ತೀವಿ. ನೀವಿಬ್ಬರು ಕೂತು ಒಂದು ಸಭೆ ಮಾಡಿ. ಚಿಕ್ಕಬಳ್ಳಾಪುರದಲ್ಲೆಲ್ಲ ಬರ್ತೀವಿ. ನಮ್ಮ ಚಿಕ್ಕಬಳ್ಳಾಪುರನ ಅಭಿವೃದ್ಧಿ ಮಾಡೋಣ. ಅನೇಕ ಯೋಜನೆಗಳು ಚಿಕ್ಕಬಳ್ಳಾಪುರ ತರೋಣ. ಒಳ್ಳೊಳ್ಳೆ ರೈಲ್ವೆ ಯೋಜನೆಗಳು ತರ್ಬೋದು. ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸು ಜಾಸ್ತಿ ಬರುತ್ತೆ. ಸೊ ಅವುಗಳನ್ನೆಲ್ಲ ನಾವು ಕೆಲಸ ಮಾಡ್ಬೋದು. ಒಳ್ಳೆ 1-2 ಇಂಡಸ್ಟ್ರಿಯಲ್ ಮಾಡೋಣ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೃಷಿ ಅಭಿವೃದ್ಧಿ ಆಗ್ತದೆ, ಎಲ್ಲ ಅಭಿವೃದ್ಧಿ ಆಗ್ತದೆ. ಎಲ್ಲ ಆಗಬೇಕು ಅಂತಂದರೆ ಮತದಾನ ಮಾಡೋಂಥ ಸಂದರ್ಭದಲ್ಲಿ ಮತದಾರದ ಪ್ರಜೆಗಳು, ಮತವನ್ನು ಪಡೆದಂಥ ನಾಯಕರು, ದಯವಿಟ್ಟು ನೀವಿಬ್ಬರು ನಮ್ಮ ಚಿಕ್ಕಬಳ್ಳಾಪುರದ ಜೋಡೆತ್ತುಗಳು. ಸೊ ನೀವು ಈ ಮೂಲಕ ನಾನು ನಿಮ್ಮಲ್ಲಿ ಮನವಿ, ಎಲ್ಲ ಮತದಾರರ ಪರವಾಗಿ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ನಿಮ್ಮಿಬ್ಬರ ಕೈಯಲ್ಲಿದೆ. ಯಾರು ಏನು ಹೋರಾಟ ಮಾಡ್ತಾರೋ, ಯಾರು ಏನು ನಿಮ್ಮ ಬಗ್ಗೆ ಹೇಳ್ತಾರೋ ತಲೆಗೆಡ್ಸ್ಕೊಬೇಡಿ. ನಿಮ್ಮ ಟರ್ಮ್ ಮುಗಿಯೋವರೆಗೂ ನೀವೇ MP, ನೀವೇ MLA. ಹಾಗಾಗಿ ನೀವಿಬ್ಬರು ನಿಷ್ಠಾವಂತರಾಗಿ ಕೆಲಸ ಮಾಡಿ. ಚಿಕ್ಕಬಳ್ಳಾಪುರ ಜನತೆ ನಾಯಕರ ಮನಸ್ಸು ಗೆಲ್ಲಬೇಡಿ, ಚಿಕ್ಕಬಳ್ಳಾಪುರ ಮತದಾರರ ಮನಸ್ಸನ್ನು ಗೆಲ್ಲಿ. ಮುಂದಿನ ಚುನಾವಣೆ ಒಂದು ಉತ್ತಮ ದಾರಿದೀಪ ಆಗಲಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅಂತ ಹೇಳ್ತಾ, ಅದೇ ರೀತಿ ಕೆಲವೊಂದು ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಿದ್ದೀರಾ. ಖಂಡಿತ ನಾನು ಅವುಗಳನ್ನು ಪ್ಲ್ಯಾನ್ ಮಾಡ್ತಿದ್ದೀನಿ. ಯಾಕೆಂತಂದರೆ ಕೆಲವೊಂದನ್ನು ನನ್ನ ವೈಯಕ್ತಿಕವಾಗಿ ಹೇಳೋಂಥದ್ದು ಏನಂತಂದರೆ, ನಾನು ಯಾವುದೋ ಚುನಾವಣೆಗೆ ಬರ್ತಾಯಿದ್ದೀನಿ, ಇವೆಲ್ಲ ಹೇಳ್ತಾಯಿದ್ದೀನಿ, ನಾನು ರೂಲ್ ಆಫ್ ರೋ ಅಂತ ಹೇಳ್ತಾಯಿದ್ದಾರೆ. ಖಂಡಿತ ಇಲ್ಲ. ನಾನು ಒಳ್ಳೆಯ ವ್ಯಕ್ತಿಗಳನ್ನು ಆಯ್ಕೆ ಮಾಡೋಂಥ ಸಂದರ್ಭದಲ್ಲಿ
ನಾನು ಪ್ರತಿ ಚುನಾವಣೆಯಲ್ಲಿ ಮತದಾನ ಮಾಡೋಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನಾನು. ಯಾಕಂದರೆ MLA ಚುನಾವಣೆ ಇರ್ಬೋದು, MP ಚುನಾವಣೆಗಳಿರ್ಬೋದು, ಸುಮಾರು ಚುನಾವಣೆಗಳನ್ನು ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಸೊ ಮತದಾನ ನೀಡೋಂಥ ಸಂದರ್ಭದಲ್ಲಿ ಮತದಾರರು ಎಡುತ್ತಾ ಇದ್ದಾರೆ, ಮತದಾನ ಪಡೆದ ನಂತರ ಮತದಾನ ಪಡೆದಂಥ ನಾಯಕರು ಎಡುತ್ತಾ ಇದ್ದಾರೆ. ಇವರಿಬ್ಬರು ಎಡುತ್ತಾ ಇರೋದ್ರಿಂದ ನಮ್ಮ ಕ್ಷೇತ್ರ, ನಮ್ಮ ಮುಂದಿನ ಭವಿಷ್ಯಗಳು ಮರೀಚಿಕೆ ಆಗ್ತಾಯಿದೆ. ಇದಾಗೋದು ಬೇಡ, ಎಲ್ಲರೂ ಖುಷಿಯಾಗಿರೋಣ. ರಾಜಕೀಯ ಇರುತ್ತೆ ಹೋಗುತ್ತೆ, ಯಾಕೆಂತಂದರೆ ಭಾರತದ ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ ತುಂಬ ಇಂಪಾರ್ಟೆಂಟ್ ಇದೆ. ಈ ನಿಟ್ಟಿನಲ್ಲಿ ಏನೇ ಅಭಿವೃದ್ಧಿ ಕಾರ್ಯ ಆಗಬೇಕಂದ್ರೆ ಅದು ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ವಿಧಾನಸಭೆ, ವಿಧಾನ ಪರಿಷತ್ ಇವುಗಳನ್ನು ಅವಲಂಬಿತವಾಗಿದೆ. ಹಾಗಾಗಿ ನಮ್ಮ ನೆಚ್ಚಿನ ನಾಯಕರು ಇವತ್ತು ಏನು ಸಂಸದರಾಗಿ ಶಾಸಕರಾಗಿದ್ದಾರೆ ಅವ್ರಿಗೆ ನಾವು ಸಲಹೆಗಳು ಕೊಡೋಣ. ನಾವು ಕೊಡ್ತಕ್ಕಂಥ ಸಲಹೆಗಳು ಅವ್ರು ಸ್ವಲ್ಪ ಆಲೋಚನೆ ಮಾಡಿದ್ರು, ಹೌದು ನಾನು ಈ ಕೆಲಸ, ಈ ಕಾರ್ಯಕರ್ತ ಹೇಳಿರೋ ಕೆಲಸ ಮಾಡಿದ್ರೆ ನನಗೆ ಆ ಊರಲ್ಲಿ ಮತ್ತೆ ನಾನು ಓಟ್ ಸಂದರ್ಭದಲ್ಲಿ ಹೋಗಿ ಬಂದರೆ ಓಟ್ ಹಾಕ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರ ಮೈಂಡಲ್ಲಿ ಬರಬೇಕು. ಅದು ಬಿಟ್ಬಿಟ್ಟು ರೋಡಲ್ಲಿ ಟೈರ್ ಸುಡೋದು, ಸ್ಟ್ರೈಕ್ ಮಾಡೋದು, ಇನ್ನೊಂದು ಮಾಡೋದು, ಬೈಕ್ ಬಂದಂಗೆ ಬೈಯೋದು, ಅಧಿಕಾರಕ್ಕೋಸ್ಕರನೋ ಸ್ಥಾನಮಾನಕ್ಕೋಸ್ಕರನೋ ಕಿತ್ಲಾಡೋದ್ರಿಂದ ಅವ್ರು ಸಣ್ಣವ್ರಾಗ್ತಾರೆ ಹೊರತು, ಕ್ಷೇತ್ರ ಬರಿದಾಗುತ್ತೆ ಹೊರತು, ಮತದಾನ ನೀಡಿದಂಥವ್ನು ಅಮಾಯಕನಾಗ್ತಾನೆ ಹೊರತು ನಾಯಕರಿಗೆ ಯಾವುದೂ ಸಮಸ್ಯೆ ಆಗಲ್ಲ. ಹಾಗಾಗಿ ಎಲ್ಲ ಮತದಾರರಲ್ಲಿ ನಾನು ಕಳಕಳಿ ಮನವಿ, ಬರುವಂಥ ಚುನಾವಣೆಗಳು ಕೆಲಸ ನೋಡಿ ವೋಟ್ ಮಾಡಿ. ಬರುವಂಥ ಚುನಾವಣೆಗಳಲ್ಲಿ ಜಾತಿ ನೋಡಬೇಡಿ, ಬರುವಂಥ ಚುನಾವಣೆಯಲ್ಲಿ ಧರ್ಮ ನೋಡಬೇಡಿ, ಬರುವಂಥ ಚುನಾವಣೆಯಲ್ಲಿ ಅವ್ರು ಕೂಡ ಉಡುಗೊರೆ ನೋಡಬೇಡಿ. ಬರುವಂಥ ಚುನಾವಣೆ ನಮ್ಮ ಚಿಕ್ಕಬಳ್ಳಾಪುರದ ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ನಮ್ಮ ಮತವನ್ನು ನಿರ್ಧಾರ ಮಾಡಿ. ನಾವು ಮಾಡತಕ್ಕಂಥ ಮತದಾನ ಏನಿದೆ ಅದು ಇತಿಹಾಸ ಸೃಷ್ಟಿಯಾಗಲಿ. ನಮ್ಮಲ್ಲಿ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅತ್ಯಂತ ನರೇಂದ್ರ ಮೋದಿ, ಇಂದಿರಾ ಗಾಂಧಿ ಇಂಥ ನಾಯಕರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆಯ್ಕೆ ಆಗಲಿ. ಕ್ಷೇತ್ರದ ಅಭಿವೃದ್ಧಿಗಳಾಗಲಿ. ಅನೇಕ ಮಹನೀಯರು ಗೆದ್ದಿದ್ದಾರೆ, ಸುಭಾಷ್ ಚಂದ್ರ ಬೋಸ್ ಅಂಥವ್ರಾಗಲಿ, ಶಿವಾಜಿ ಮಹಾರಾಜರಂಥ ರಾಜರು ಬರಲಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ. ಸೊ ಈಗಿರೋ ನಾಯಕರನ್ನು ನಾವು ಸುಭಾಷ್ ಚಂದ್ರ ಬೋಸ್ ಥರ ಮಾಡಬೇಕು, ಇಲ್ಲ ಹೊಸ ನಾಯಕರುಗಳನ್ನ ನಾವು ಆಯ್ಕೆ ಮಾಡಬೇಕು. ಹೊಸ ನಾಯಕರುಗಳನ್ನ ಆಯ್ಕೆ ಮಾಡಬೇಕಂತಂದರೆ ಮತದಾನ ನಾವು ಮಾಡಬೇಕು. ಆ ಮತದಾನ ನಮ್ಮ ಮಕ್ಕಳ, ನಮ್ಮ ಚಿಕ್ಕಬಳ್ಳಾಪುರದ ಅಭಿವೃದ್ಧಿಗಷ್ಟೇ ನಾವು ಮತದಾನ ಮಾಡಬೇಕು. ಹಾಗಾಗಿ ಮತದಾನ ಮಾಡೋಂಥ ಸಂದರ್ಭದಲ್ಲಿ ತುಂಬ ಯೋಚನೆ ಮಾಡಿ, ನನ್ನವರಿಗೋಸ್ಕರ ವೋಟ್ ಮಾಡಬೇಡಿ, ನನ್ನ ಧರ್ಮಕ್ಕೋಸ್ಕರ ವೋಟ್ ಮಾಡಬೇಡಿ, ನನ್ನ ಜಾತಿ ನೋಡಿ ವೋಟ್ ಮಾಡಬೇಡಿ. ಕೆಲಸ ಮಾಡ್ತಾನೆ ಅಂದರೆ ಮಾತ್ರ ಮತ ನೀಡಿ. ಖಂಡಿತ ನಮ್ಮ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗ್ತದೆ. ಈ ಅಭಿವೃದ್ಧಿ ನಿಟ್ಟಿನಲ್ಲಿ ನೀವೆಲ್ಲರೂ ನನ್ನ ಜೊತೆ ಇರ್ತೀರಾ ಅಂತ ಆಶಿಸ್ತೇನೆ. ನಾನು ಎಲ್ಲ ಇಲಾಖೆಗಳಿಗೂ ನನ್ನ ಕೈಲಾದಂಥ ಸಲಹೆಗಳನ್ನು ನೀಡ್ತಾ ಇದ್ದೀನಿ. ಯಾಕೆಂತಂದರೆ ಇಡೀ ಭಾರತದಲ್ಲಿ ನಾನು ಒಬ್ಬ ಪ್ರಜೆಯಾಗಿ ಅನೇಕ ಸೇವೆಗಳನ್ನು, ಹಕ್ಕುಗಳನ್ನು ನಾನು ಪಡೆದಿದ್ದೀನಿ. ಅದೇ ರೀತಿ ಒಬ್ಬ ಭಾರತದ ಪ್ರಜೆಯಾಗಿ ನನ್ನ ಕರ್ತವ್ಯಗಳಲ್ಲಿ ಇದು ಒಂದು ಮುಖ್ಯ ಅಂತ ಹೇಳಿ ನಾನು ಪ್ರತಿ ಶನಿವಾರ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಅನೇಕ ಜನ ಮೆಸೇಜ್ ಮಾಡ್ತಿದ್ದೀರಾ, ತುಂಬ ಖುಷಿ ಆಗ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ತುಂಬ ಆತ್ಮೀಯವಾಗಿ ನನ್ನನ್ನು ಕೇಳ್ತೀರಾ, ಅಣ್ಣ ಇವತ್ತು ಯಾವ್ದು ಮಾತಾಡ್ತಿದ್ದೀರಾ, ಇದ್ರ ಬಗ್ಗೆ ನನ್ನ ಸಲಹೆ ಹಿಂಗಿದೆಯಾ ಅಣ್ಣ. ಕೆಲವ್ರು ನನಗೆ ಸಲಹೆಗಳು ಕೊಟ್ಟಿದ್ದಾರೆ, ಏನಣ್ಣ ನಾವು ಎಷ್ಟು ಓಟ್ ಹಾಕಿದ್ರೆ ಏನಣ್ಣ ನಾವು ಇಂಪ್ರೂವ್ ಆಗಲ್ವಲ್ಲ ಅಂತಾರೆ. ಅದು ತಪ್ಪು. ಬದಲಾವಣೆ ಅಂತಂಥದ್ದು ಒಬ್ಬ ವ್ಯಕ್ತಿಯಿಂದ ಸ್ಟಾರ್ಟ್ ಆಗ್ತದೆ, ಒಂದೇ ಸರಿ ಸಮೂಹ ಬದಲಾವಣೆ ಆಗಲ್ಲ. ಸೊ ಆಲೋಚನಾ ಶಕ್ತಿ ನಮ್ಮಲ್ಲಿ ಹೆಚ್ಚಾದಂತೆಲ್ಲ ಖಂಡಿತ ನಾವು ಸಕ್ಸಸ್ ಆಗ್ತೀವಿ. ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು ಅಂತಂದರೆ ಭಾರತದಲ್ಲಿ ಮತದಾನದ ಒಂದು ಪ್ರಕ್ರಿಯೆ ಭ್ರಷ್ಟಾಚಾರ ರಹಿತವಾಗಿ ಒಂದು ಪ್ರಕ್ರಿಯೆ ಸರಿಯಾಗಿ ನಡೆದಿದ್ದೇ ಆದರೆ, ಚುನಾವಣೆ ಆಯೋಗ ಚುನಾವಣೆಯನ್ನು ಸರಿಯಾಗಿ ನಡೆಸಿದ್ದೇ ಆದರೆ ನಮ್ಮ ಭಾರತ ದೇಶ ಅಭಿವೃದ್ಧಿಗೊಳ್ಳಲು ಕೇವಲ 10 ವರ್ಷದಲ್ಲಿ ಅಭಿವೃದ್ಧಿ ಆಗ್ಬೋದು. ಈ ಎರಡನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಮುಂದೆ ಬರೋಂಥ ಚುನಾವಣೆ ನನ್ನ ಧರ್ಮಕ್ಕಲ್ಲ, ನನ್ನ ಜಾತಿಗಲ್ಲ, ನನ್ನ ಹಣಕ್ಕಲ್ಲ, ಮತ್ತೊಬ್ಬನಿಗಲ್ಲ. ಬರುವಂಥ ಚುನಾವಣೆ ನನ್ನ ಮತದಾನ, ನನ್ನ ಊರು, ನನ್ನ ಗ್ರಾಮ, ನನ್ನ ತಾಲೂಕು, ನನ್ನ ಕ್ಷೇತ್ರ, ನಮ್ಮ ರಾಜ್ಯ, ನಮ್ಮ ದೇಶ, ಇದರ ಅಭಿವೃದ್ಧಿ ವಿಶ್ವದಲ್ಲಿ ಮತ್ತಷ್ಟು ಎತ್ತರಕ್ಕೆ ನಾವು ಬೆಳಿಬೇಕು, ಸ್ವಾವಲಂಬಿಗಳಾಗಬೇಕು. ಆ ಸ್ವಾವಲಂಬಿಗಳಾಗಬೇಕು ಅಂತಂದರೆ ನಾವು ಹೋರಾಟ ಮಾಡಬೇಕು. ಹೋರಾಟ ಅನ್ನೋಂಥದ್ದು ಕೇವಲ ಒಂದು ಮತದಾನ. ದಿನ ಬೆಳಗ್ಗೆ ಆದರೆ ಪೆಟ್ರೋಲ್ ಜಾಲಿ ಆಯಿತು, ಹಾಲು ಜಾಸ್ತಿ ಆಯಿತು ಅಂತಂದರೆ ಅಸಮರ್ಥರನ್ನು ಆಯ್ಕೆ ಮಾಡಿ ನಾವು ಸದನಗಳಿಗೆ, ಸಂಸತ್ತುಗಳಿಗೆ, ವಿಧಾನಸಭೆಗೆ ಕಳಿಸಿದ್ರೆ ಅವ್ರಿಗೆ ಪ್ರೊಸೀಡಿಂಗ್ಸ್ ಆಫ್ ಪ್ಲಾನೇ ಗೊತ್ತಿರಲ್ಲ. 2 ರೂಪಾಯಿ ಎಕ್ಸೋದ್ರಿಂದ ಸಮಾಜದಲ್ಲಿ ಏನಾಗ್ತದೆ, ಹಾಲಿಗೆ 2 ರೂಪಾಯಿ ಪೆಟ್ರೋಲ್ ಎಕ್ಸೋದ್ರಿಂದ ಸಾಮಾನ್ಯ ಜನಕ್ಕೆ ಏನು ಹೊಡೆತ ಆಗ್ತದೆ, ಇದನ್ನೊಂದು ಆಲೋಚನೆ ಮಾಡೋಂಥ ಶಕ್ತಿ ಕೂಡ ಭಗವಂತ ಅವ್ರು ಕೊಟ್ಟಿರಲ್ಲ. ಅಂಥವ್ರು ನಾವು ಆಯ್ಕೆ ಮಾಡಿ ಕಳಿಸ್ತೀವಿ.
ಇದು ನಮ್ಮ ದೌರ್ಭಾಗ್ಯ. ಏನಕ್ಕೆ ಹತ್ತಿಸ್ತಾ ಇದ್ದೀವಿ ರೇಟ್ ಅಂತ ಹೇಳಲ್ಲ, ಹೋಗ್ಲಿ ಹತ್ತಿಸ್ತಾರೆ, ಕಡಿಮೆ ಆದಾಗ ಇಳಿಸೋದೇ ಇಲ್ಲ, ಅದು ಹಂಗೆ ಕಂಟಿನ್ಯೂ ಆಗ್ತಾ ಇರ್ತದೆ. ಕೇಳೋಂಥ ಪರಿಜ್ಞಾನ ಶಕ್ತಿ ನಮಗಿಲ್ಲ. ನಮಗೆ ಕೇಳೋಕ್ಕೆ ಹೇಳೋದಕ್ಕೆ ಒಂದೇ ಇರೋದು, ಅದು ನಾವು ಮಾಡೋ ಮತದಾನ. ಹಾಗಾಗಿ ಮತದಾನವನ್ನು ಬಹಳ ಜಾಗರೂಕತೆಯಿಂದ ಮಾಡಿ, ಮತದಾನ ಮಾಡೋಂಥ ಪ್ರತಿಯೊಬ್ಬರು ಜಾಗೃತರಾಗಿ, ಒಬ್ಬರಿಗೆ ಒಂದೇ ಮತ, ಆ ಮತವನ್ನು ಸರಿಯಾಗಿ ಬಳಸ್ಕೊಳ್ಳೋಣ. ನಾವು ಕರೆಕ್ಟಾಗಿ ಮತದಾನ ಮಾಡಿದ್ದೆ ಆದರೆ ಇನ್ನು 5 ವರ್ಷ ಅವ್ರ ಮುಂದೆ ನಾವು ಭಿಕ್ಷೆ ಬೇಡಂಗಿಲ್ಲ. ನಾವೇನಾದರೂ ಮತದಾನ ಕರೆಕ್ಟಾಗಿ ಮಾಡಲಿಲ್ಲ ಅಂತಂದರೆ ಅದೇ ನಾಯಕರ ಮುಂದೆ ನಾವು ತಲೆ ತಗ್ಗಿಸಿ ಕೈ ಕಟ್ಟಿ ನಿಂತರೂ ತಪ್ಪಿಲ್ಲ. ಹೋರಾಟಗಳು, ನೀರಿಗಾಗಿ ಹೋರಾಟ, ಗ್ಯಾಸ್ಗಾಗಿ ಹೋರಾಟ, ಎಲ್ಲಕ್ಕಾಗಿ ಹೋರಾಟ, ಇದೆಲ್ಲ ಆಗಬಾರ್ದು ಅಂತಂದರೆ ಮತದಾನ ಮಾಡೋಂಥ ಸಂದರ್ಭದಲ್ಲಿ ಅತ್ಯಂತ ಮುಖ್ಯವಾಗಿ ಆ ವ್ಯಕ್ತಿ ಆ ಹುದ್ದೆಯನ್ನು ಸಮರ್ಥವಾಗಿ ನಿಭಾಯಿಸಬಲ್ಲ, ಆ ವ್ಯಕ್ತಿ ಆ ಸ್ಥಾನದಲ್ಲಿ ಕೂತ್ರೆ ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಪರಿಹರಿಸಬಲ್ಲ. ಈ 2 ಅಂಶಗಳನ್ನು ನೀವು ನೋಡಿ ಮತದಾನ ಮಾಡಿದ್ದಾದರೆ ಡೆಫಿನೆಟ್ಲಿ ಕೇವಲ 10 ವರ್ಷದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಬೆಂಗಳೂರು ಉಪನಗರ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಅನವಶ್ಯಕವಾದ ಚರ್ಚೆಗಳು, ಅನವಶ್ಯಕವಾದಂಥ ವಿಚಾರಗಳನ್ನು ಬಿಟ್ಟು ಕ್ಷೇತ್ರದ ನಾಯಕರುಗಳಿಗೆ ನಿಮ್ಮ ಕೈಲಾದಂಥ ಹೋರಾಟ ಮಾಡೋರ್ಗೆ ನಾನು ಮನವಿ ಮಾಡೋಂಥದ್ದು, ನಿಮ್ಮ ಕೈಲಾದಂಥ ಮನವಿಗಳನ್ನು ಅವ್ರಿಗೆ ತಲುಪಿಸಿ, ಅವರನ್ನು ಭೇಟಿ ಮಾಡಿ, ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ, ಇವೆಲ್ಲವನ್ನು ನೀವು ಮಾಡಿದ್ದೇ ಆದರೆ ಖಂಡಿತ ನೀವು ಅಭಿವೃದ್ಧಿ ಆಗ್ತೀವಿ. ನೀವು ಅಭಿವೃದ್ಧಿ ಆಗಿದ್ದೀರಾ ಅಂತಂದರೆ ನಿಮ್ಮ ಮನೆಯ ಮುಂದಿನ ಭವಿಷ್ಯ ಕೂಡ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ಇಲ್ಲಿ ಯಾರು ಮನಸ್ಸು ನೋಯಿಸ್ಬೇಕಂತನೋ ಅಥವಾ MLA ಸರಿ ಇಲ್ಲನೋ, MP ಸರಿ ಇಲ್ಲನೋ, ನಾಯಕರು ಸರಿ ಇಲ್ಲ ಅಂತಲ್ಲ. ಎಷ್ಟು ಸರಿ ಮತದಾನ ಮಾಡಿ ನೀವು ಆ ನಿಷ್ಠಾವಂತ ಕಾರ್ಯಕರ್ತನ ಏನು ಮಾಡಿದ್ದೀರಾ, ಅಥವಾ ನಿಷ್ಠಾವಂತ ಮತದಾರರಿಗೆ ಇವತ್ತು ಏನು ಸಿಗ್ತಾ ಇದೆ, ಇದನ್ನು ನಾವು ಕೂತು ಯೋಚನೆ ಮಾಡಬೇಕು. ಯಾಕಂತಂದರೆ ಮತದಾನ ಮಾಡೋಂಥ ಸಂದರ್ಭದಲ್ಲಿ ನಾವು ತಗೊಂಡ ನಿರ್ಧಾರ, ಮತ ಪಡೆದ ಮೇಲೆ ಅವ್ರು ಮಾಡ್ತಾ ಇರೋ ಕೆಲಸ, ಆತ್ಮಸಾಕ್ಷಿ ಅನ್ನೋದೊಂದಿರ್ತದೆ, ಭಗವಂತ ಮೇಲೆ ನೋಡ್ತಿರ್ತಾನೆ. ಸೊ ಇವೆರಡು ಭಾಳ ಮುಖ್ಯ ಆಗ್ತದೆ. ಹಾಗಾಗಿ ನಾನು ನಿಮ್ಮಲ್ಲೆಲ್ಲರಲ್ಲೂ ಮುಂದೆ ಮನವಿ, ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ಮತದಾನ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ, ನಮ್ಮ ಜೀವನಗಳ ಬದಲಾವಣೆಗಾಗಿ, ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ನಾವು ಮತದಾನ ಮಾಡೋಣ ಅಂತ ಹೇಳ್ತಾ, ಮುಂದಿನ ಶನಿವಾರ ಮತ್ತೊಂದು ವಿಚಾರವಾಗಿ ನಿಮ್ಮ ಜೊತೆ ಬರ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು.